1ರಿಂದ 10ನೇ ವಚನ ತನಕ ನಾವು ಓದ್ಕೊಂಡ್ವಿ. ಇದರಲ್ಲಿ ಮೋಶೆ ಸಾಯೋದಕ್ಕೆ ಮುಂಚಿತವಾಗಿ ಇಸ್ರಾಯೇಲ್ ಜನರನ್ನ ಮೋಶೆ ಆಶೀರ್ವದಿಸ್ತಾ ಇದ್ದಾರೆ. ಹಿರಿಯರು ಯಾರಾದರೂ ಸಾಯ ಮುಂಚೆ ಮಕ್ಕಳು ಮೊಮ್ಮಕ್ಕಳು ಹೋಗಿ ಅವ್ರ ಹತ್ರ ಆಶೀರ್ವಾದಗಳನ್ನು ಪಡ್ಕೊಡ್ತಾರೆ ಅಲ್ವಾ. ಆದರೆ ದೇವರ ಸೇವಕನಾಗಿರುವಂಥ ಮೋಶೆ ಸಾಯೋದಕ್ಕೆ ಮುಂಚಿತವಾಗಿ, ದೇಹ ಬಿಡೋದಕ್ಕಂದ್ರೆ ಸಾಯೋದಕ್ಕೆ ಮುಂಚಿತವಾಗಿ ಇಸ್ರಾಯೇಲ್ ಎಷ್ಟು ಕುಲಗಳಿತ್ತು? ಎಷ್ಟು ಕುಲಗಳಿತ್ತು ಎಲ್ಲರೂ ಹೇಳಿ. ಎಷ್ಟು ಕುಲಗಳಿತ್ತು? ನೆನಪಿಟ್ಕೋಬೇಕು ನೀವೆಲ್ಲರೂ ಕೂಡ. ಎಷ್ಟು ಕುಲ ಆಯಿತು? 12 ಕುಲಗಳಿತ್ತು. ಹೇಳಿ ಅಲ್ಲ, ಮರ್ತೋಗ್ಬಾರ್ದು. ದೇವರ ವಾಕ್ಯಗಳನ್ನು ಮರಿಬೇಡಿ. ಲೋಕದ ಜನರು ಹೇಳುವಂಥ ಮಾತುಗಳನ್ನು ಮರ್ತೋಗಿ ಪರವಾಗಿಲ್ಲ. ನಾವು ಅವರು ಹೇಳಿರೋ ಮಾತನ್ನು ಮನಸ್ಸನ್ನು ಹಂಗೆ ಇಟ್ಕೊಂಡು ದ್ವೇಷ ಸಾಧಿಸ್ತಿರ್ತೀವಿ ಅಲ್ವಾ. ಆದರೆ ದೇವರ ವಾಕ್ಯಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ನಾವು ದೇವರ ವಾಕ್ಯಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರೋದು. ಸೊ ಕೆಲವು ವಿಷಯಗಳನ್ನ ಇವತ್ತು ನಾವು ನೋಡೋಣ. ಇವತ್ತಿನ ಅಂಶ ಮೋಶೆ ಇಸ್ರಾಯೇಲರನ್ನು ಆಶೀರ್ವದಿಸಿದನು ಎಂಬುದಾಗಿ ಧರ್ಮೋಪದೇಶ ಕಾಂಡದಲ್ಲಿ 33 1ರಿಂದ 10ನೇ ವಚನ ತನಕ ನಾವು ನೋಡಿದ್ವಿ. ಪರಿಚಯದಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡೋಣ. ನೀವು ನಿಮ್ಮ ಮಕ್ಕಳೆಲ್ಲರೂ ಯಾರಿಗೆಲ್ಲ ಬರೆಯಕ್ಕೆ ಬರುತ್ತೋ ಎಲ್ಲರೂ ನೋಟ್ಸ್ ತಂದು ಪ್ರತಿದಿನ ಪ್ರತಿ ವಾರ ಬರ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ನಾವು ನೋಡಿದ್ರೆ ಅರಣ್ಯದಲ್ಲಿದ್ದರು. ಈಗ ಮೋಶೆ ಮತ್ತು ಇಸ್ರಾಯೇಲ್ನೆಲ್ಲರೂ ಕೂಡ 40 ವರ್ಷಗಳು ಅರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಮೋಶೆ ಸಾಯೋದಕ್ಕೆ ಮುಂಚಿತವಾಗಿ ಅರಣ್ಯದಲ್ಲೇ ಇದ್ದ ಎಂಬುದಾಗಿ ನಾವು ನೋಡ್ತೀವಿ. ಈ ಅರಣ್ಯದಲ್ಲಿ ಏನಕ್ಕೆ ದೇವರು ನಡೆಸಿದ್ದು? ಯಾಕೆ 40 ವರ್ಷಗಳು ಇಸ್ರಾಯೇಲ್ಯರು ಐಗುಪ್ತದಿಂದ ಇಸ್ರಾಯೇಲ್ ದೇಶಕ್ಕೆ ಬರೋದಕ್ಕೆ 40 ವರ್ಷ ಆಯಿತು. ಆ 40 ವರ್ಷಗಳು ಯಾಕೆ ಹಿಡಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನೋಡುವಾಗ ಇದು ಸಿದ್ಧತೆಗೋಸ್ಕರ ಎಂಬುದಾಗಿ. ಏನಕ್ಕೆ ಸಿದ್ಧತೆ? ಅವರನ್ನ ಸಿದ್ಧತೆ ಪಡಿಸೋದಕ್ಕೆ ಮತ್ತು ಗುಡಾರವನ್ನು ಕಟ್ಟಿ ಆ ಗುಡಾರದ ಮೂಲಕ ಆರಾಧನೆಯ ಪ್ರಾಮುಖ್ಯತೆಯನ್ನ ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳಿ. ಆರಾಧನೆ ಅಂದ್ರೆ ಏನು ಅಂತ ತಿಳಿಸ್ಬೇಕು. ಇಸ್ರಾಯೇಲರು ಅರಣ್ಯದಲ್ಲಿ ಅಂದ್ರೆ ಐಗುಪ್ತ ದೇಶದಲ್ಲಿದ್ದಾಗ ವಿಗ್ರಹಾರಾಧನೆ ಮಾಡ್ತಾ ಇದ್ರು. ಕೇಳಿಸ್ಕೊತಿದ್ದೀರಾ? ಮೊನ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಗೊತ್ತಲ್ವಾ? ಇಲ್ಲಿಂದ ವಿಗ್ರಹ ಮಾಡ್ಕೊಟ್ಟಿದ್ದು ಮೈಸೂರವರೇ. HD ಕೋಟೆದೆ ಆ ಕಲ್ಲು ಕೂಡ. ಕೇಳಿದ್ದೀರಾ? ಹಂಪಪುರದ ಹತ್ರ ಒಂದು ಹಳ್ಳಿಯಲ್ಲಿ ಜಮೀನಲ್ಲಿ ಸಿಕ್ಕಂತ ಕಪ್ಪು ಕಲ್ಲನ್ನ ತೆಗೆದು ಅಲ್ಲಿಂದ ಒಬ್ಬ ಮೈಸೂರಿನ ಒಂದು ಶಿಲ್ಪಿ ಅರುಣ್ ಅಂತಾನೆ ನಾವು ಹೆಸರು, ಅವರು ಅದನ್ನ ಕೆತ್ತಿದ್ದು. ಎಷ್ಟೋ ಜನ ಶಿಲ್ಪಿಗಳನ್ನ ಆರಿಸ್ಕೊಂಡ್ರು ಕೂಡ ಈ ಒಂದು ಮೈಸೂರಿನ ಶಿಲ್ಪಿ ಅವರನ್ನ ಆರಿಸ್ಕೊಂಡು ಅದನ್ನು ಮಾಡಕ್ಕೆ ಹೇಳಿದ್ರು. ಅವರು ಕೂಡ ಅದನ್ನ ಕೆತ್ತಿದ್ರು. ಅದನ್ನು ತಗೊಂಡೋಗಿ ಅಯೋಧ್ಯೆಯಲ್ಲಿ ಇಟ್ಟು ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದ್ರು. ಯಾವ ಪ್ರತಿಷ್ಠೆ? ಯಾವ ಪ್ರತಿಷ್ಠೆ? ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನ್ ಗೊತ್ತಾ? ಗೊತ್ತಾ ಏನಂತ? ನಮ್ಗೆ ಇವೆಲ್ಲ ತಿಳ್ಕೋಬೇಕು ನಾವು. ಕಲ್ಲಲ್ವಾ, ಕಲ್ಲಲ್ಲಿ ಪ್ರಾಣ ಇಲ್ಲ. ಇಲ್ಲಿಂದ ರಾಮನ ವಿಗ್ರಹ ಏನ್ ಮಾಡ್ಕೊಂಡವ್ರು ಅದರಲ್ಲಿ ಜೀವ ಇಲ್ಲಿರುವಂತೆ ಇದನ್ನ ತಗೊಂಡೋಗಿ ಅಯೋಧ್ಯೆಯಲ್ಲಿಟ್ಟು ಅದರಲ್ಲಿ ಪ್ರಾಣ ಬರುವಂತೆ ಮಾಡೋದು. ಅದನ್ನ ಪ್ರಾಣ ಪ್ರತಿಷ್ಠೆ ಮಾಡೋದು. ಯಾರು ಪ್ರಾಣ ಬರೋ ಮಾಡಿದ್ದು? ಇನ್ಯಾರು? ಮೋದಿ. ರಾಮನಿಗೆ ಜೀವ ಕೊಟ್ಟಿದ್ದು ಯಾರು? ಮೋದಿ. ಸತ್ತಿರೋ ಒಬ್ಬನ ಪ್ರಾಣ ಪ್ರತಿಷ್ಠೆ ಮಾಡಿ ನೋಡೋಣ. ಸತ್ತೋಗಿರೋ ಒಂದು ದೇಹನ ಎಬ್ಬಿಸಲಿ ನೋಡೋಣ. ಬದುಕಿರೋ ಒಬ್ಬ ವ್ಯಕ್ತಿ ದಿಢೀರಂತ ಸತ್ತೋಗ್ತಾರಂದ್ರೆ ಅವನಿಗೇನೆ ಮನುಷ್ಯನಿಗೆ ಪ್ರಾಣ ಕೊಡಕ್ಕಾಗ್ತಿಲ್ಲ ಅಂಥದ್ರಲ್ಲಿ ಕಲ್ಲಿಗೆ ಪ್ರಾಣ ಪ್ರತಿಷ್ಠೆ ಮಾಡೋದು. ಅದು ದೇವ್ರ ಪ್ರಾಣನೇ ಕೊಡುವಷ್ಟು ಶಕ್ತಿವಂತರು ಪಾಪ ಮನುಷ್ಯರು. ನಾವೆಲ್ಲ ಮೂರ್ಖರಲ್ವಾ?
ನಾವೆಲ್ಲ ಅಜ್ಞಾನಿಗಳಲ್ವಾ, ಯಾರು ಏನು ಹೇಳಿದ್ರು ನಂಬಿಡ್ತೀವಿ ನಾವು. ಈ ಸ್ವಲ್ಪ ದಿನ ಈ ಸಲ ಏನಾದರೂ ಮೋದಿ ಬಂದ್ಬಿಟ್ರೆ ಅವರೇ ದೇವರಾಗ್ಬಿಡ್ತಾರೆ. ರಾಮನ ವಿಗ್ರಹ ತೆಗೆದು ಮೋದಿ ವಿಗ್ರಹ ಇಡ್ತಾರೆ. ಅದನ್ನೇ ಹೇಳ್ತಿರೋದು. ನಿಜವಾದ ಆರಾಧನೆ ಅಂದ್ರೆ ಏನು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಐಗುಪ್ತದಲ್ಲಿದ್ದಂಥ ಇಸ್ರಾಯೇಲರು ವಿಗ್ರಹಗಳಿಂದ ಬೀಳ್ತಾ ಇದ್ರು. ಅರೆ ವಿಗ್ರಹದಲ್ಲಿ ಏನಿದೆ? ಒಂದು ಕಲ್ಲು, ಒಂದು ಮರ, ಒಂದು ಚಿನ್ನ, ಬೆಳ್ಳಿಯಿಂದ ಮಾಡಿರುವಂತ, ಇಲ್ಲ ಡಿಸೈನ್ ಆಗಿ ಆ ಫೋಟೋ ಸ್ಟುಡಿಯೋದಲ್ಲಿ ಮಾಡಿ ಮಾರ್ತಾ ಇರ್ತಾರಲ್ವಾ, ದೇವರನ್ನು ಮಾರ್ತಿರ್ತಾರೆ. ಕಾರಣ ಕೊಡ್ಕೊಂಡ್ ಬಂದಿರತ್ತಾರೆ ನೀವು ಕೂಡ. ನಿಮ್ಗೆ ಕೇಳ್ತಿರೋದು, ದೇವ್ರನ್ನ ಕೊಡ್ಕೊಂಡಿರತ್ತಾರೆ. ಕೊಟ್ಕೊಂಡಿದ್ದೀರಾ ಇಲ್ವಾ ಮಾಧ್ಯಮ? ದೇವ್ರನ್ನ ಕೊಟ್ಕೊಳ್ಳೋದು ದುಡ್ಡಿದೆ ನೋಡಿ. ನಿಜವಾದ ಆರಾಧನೆ ಅಂದ್ರೆ ಏನು ಅದನ್ನ ನಾವು ತಿಳ್ಕೋಬೇಕಾಗಿರೋದು. ಐಗುಪ್ತದಲ್ಲಿದ್ದಂಥ ಇಸ್ರಾಯೇಲರು ವಿಗ್ರಹಗಳನ್ನ ಆರಾಧನೆ ಮಾಡ್ತಾ ಇದ್ರು, ಹಾವುಗಳನ್ನ ಆರಾಧನೆ ಮಾಡ್ತಾ ಇದ್ರು. ಎಷ್ಟು ಮೂರ್ಖರಿದ್ದಾರೆ ಅಂದ್ರೆ ನಮ್ಮನ್ನ ಮೂರ್ಖರು ಮಾಡ್ತಿರೋದು. ಈಗ ಹಸು ದೇವರು ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಕೇಳ್ತಿರತ್ತಾನೆ. ಹಸು ಗೋಮಾತೆ ಬಂದು ದೇವರು ಅಂತ ಹೇಳ್ಬಿಟ್ಟು ಸ್ವಂತ ತಾಯಿ ಸ್ವಂತ ತಂದೆನ ಮನೆ ಬಿಟ್ಟು ಓಡಿಸ್ತಾ ಇದ್ದಾರೆ. ಗೋಮಾತೆನ ದೇವರು ಅಂತ ಇದ್ದಾರೆ. ಆಯ್ತು, ಗೋಮಾತೆ ತಂದು ಮನೇಲಿ ಇಟ್ಕೊಳ್ಳಿ, ಪಾಪ ಊಟ ಇಲ್ಲ ನೀರಿಲ್ಲ, ಅವ್ರು ಸುತ್ತಾ ಇದೆ ಹೊರಗಡೆ. ದೇವ್ರ ತಾನೆ, ದೇವ್ರ ಬೀದಿಯೆಲ್ಲ ಬಿಟ್ಟಿದ್ದೀರಾ ನೀವು? ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಸುಮ್ಮನೆ ಹೇಳೋದಲ್ಲ, ಅವ್ರ ಆ ಥರ ನಡ್ಕೊಳ್ಳಿ ನೋಡ. ಸ್ವಂತ ತಂದೆ ತಾಯಿಗೆ ಊಟ ಕೊಡದೇ ಇರೋರು ನಾವು ಹಿಂದೂಗಳು, ಗೋಮಾತೆ ನಮ್ಮ ದೇವರು, 330 ಕೋಟಿ ದೇವರುಗಳು ಗೋಮಾತೆಯಲ್ಲಿರುತ್ತೆ. ಇನ್ನು ಆ ಬಿಹಾರಲ್ಲಿ, ಉತ್ತರ ಪ್ರದೇಶದಲ್ಲಿ ಕೆಲವರು ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳು ಏನ್ ಹೇಳ್ತಾರೆ ಗೊತ್ತಾ? ನನಗೆ ಕ್ಯಾನ್ಸರ್ ರೋಗ ಇತ್ತು, ಗೋಮೂತ್ರ ಸ್ವಲ್ಪ ಕುಡಿದೆ ದಿನ, ಗೋಮೂತ್ರ ಕುಡಿದು ನನ್ನ ಕ್ಯಾನ್ಸರ್ ರೋಗ ವಾಸಿ ಆಯಿತು. ಆ ಗೋವಾಗ ತೊಪ್ಪೆನ ಸ್ವಲ್ಪ ತಿಂತಾ ಇದ್ದೆ ದಿನ, ನನ್ನ ಕ್ಯಾನ್ಸರ್ ರೋಗ ವಾಸಿ ಆಯಿತು ಅಂತ ಹೇಳ್ತಿರೋದು. ನಾನು ಹೇಳ್ತಿರೋದಲ್ಲ ಇದು. ಕೇಳಿದ್ರ, ನೋಡಿದ್ರೆ ನೀವು? ಫೋನಲ್ಲಿ ಎಲ್ಲ ಬಂದಿದೆ ತಾನೆ, ಯೂಟ್ಯೂಬಲ್ಲಿ ಬಂದಿದೆ, ಫೇಸ್ಬುಕ್ಕಲ್ಲಿ ಬಂದಿದೆ. ಹಾಗೆ ಡಾಕ್ಟರ್ಗಳು ಏನಕ್ಕೆ, ಕ್ಯಾನ್ಸರ್ ಆಸ್ಪತ್ರೆಗಳು ಏನಕ್ಕೆ ಅಲ್ವಾ? ಎಲ್ಲರ ಮನೆಯಲ್ಲೂ ಸಿಗುತ್ತೆ ಗೋಮೂತ್ರ. ಎಲ್ಲರೂ ತಗೊಳ್ತಿದ್ರೆ ಕುಡಿದ್ರೆ ಆಯ್ತಲ್ಲ, ರೋಗ ವಾಸಿ ಆಗುತ್ತಲ್ಲ. ಎಷ್ಟು ಮಟ್ಟಕ್ಕೆ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ ನಮ್ಮನ್ನ ಅಂತ ಹೇಳಿದ್ರೆ, ನಾವು ಹಿಂದೂಗಳು, ನಾವು ಆ ಜಾತಿ ಈ ಜಾತಿ ಅನ್ನೋದು ಮುಳುಗೋಗಿರೋದ್ರಿಂದ ಅಂಥವ್ರು ಏನು ಹೇಳಿದ್ರು ನಾವು ಕೇಳಬೇಕಾಗುತ್ತೆ. ಏನಿದೆ ಹೇಳ್ಬೇಕು. ಇದೇ ತರ ದೇವರ ಮಕ್ಕಳ ಬಗ್ಗೆ ನಾವು ಮಾತಾಡ್ತಿದ್ದೀನಿ. ಇಸ್ರಾಯೇಲರು ಐಗುಪ್ತದಲ್ಲಿ ಇದ್ಕೊಂಡು ಗೋ ಪೂಜೆ ಮಾಡ್ತಾ ಇದ್ರು, ಕಪ್ಪೆನ ದೇವರಂತ ಪೂಜೆ ಮಾಡ್ತಾ ಇದ್ರು, ಹಾವನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ರು, ಮಿಡತೆಗಳನ್ನ ದೇವರಂತ ಪೂಜೆ ಮಾಡ್ತಾ ಇದ್ರು, ನೀರನ್ನ ಗಂಗಾ ಮಾತೆ ನಾವು ಕೂಡ ಪೂಜೆ ಮಾಡ್ತೀವಿ. ಕಾವೇರಿ ಅಂತೆ, ಗಂಗಾ ನಮ್ಮ ದೇಶದ ಪವಿತ್ರ ನದಿ ಯಾವುದಾದ್ರೆ ಗಂಗಾ. ಆದ್ರೆ ಅದರಷ್ಟು ಕೊಳಕು ಬೇರೆ ಯಾವ ನದಿಯೂ ಇಲ್ಲ. ಎಷ್ಟೋ ಜನ ಸತ್ತು ಅವರ ದೇಹಗಳು ಆ ನದಿಯಲ್ಲಿ ಕೊಳಿತಾ ಇದೆ. ಗಲೀಜ್ ಅಂದ್ರೆ ಗಲೀಜ್ ನೀರದು, ಆದ್ರೆ ಅದು ಪವಿತ್ರ ನದಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನಾನು ಅದನ್ನ ಕಿಂಡಲ್ ಮಾಡ್ತಿಲ್ಲ. ಅಂದ್ರೆ ನಮ್ಮ ಮನಸ್ಸಲ್ಲಿ ಇಲ್ದಿರುವಂತ ವಿಷಯವನ್ನೆಲ್ಲ ಜನ ತುಂಬುತ್ತಾ ಇದ್ದಾರೆ. ಅದೇ ಸರಿ ಅಂತ ನಾವು ಅನ್ಕೊಳ್ತಿದ್ದೀವಿ. ಇಸ್ರಾಯೇಲ್ ಐಗುಪ್ತ ದೇಶದಲ್ಲಿ ಇದ್ದಾಗ ಅದೇ ರೀತಿ ಅವ್ರು ಮೋಸ ಹೋದರು. ಇವತ್ತು ನಾವು ಕೂಡ ನಮ್ಮ ಅಪ್ಪ ಇಟ್ಕೊಂಡಿರುವಂತ ಮೊಲಗೆ 3 ಕಾಲು ಅಂದ್ರೆ ನಾವು ನಂಬ್ತಾ ಇದೀವಿ. ಹೌದು, 3 ಕಾಲು ಅಂತ. ನಮ್ಗೆ ಕಣ್ಣಿದೆ, ಜ್ಞಾನ ಇದೆ. ಎಷ್ಟು ಕಾಲಿದೆ ಮೊಲಕ್ಕೆ? ಇಲ್ಲ, ನಿಮ್ಮ ಅಪ್ಪ ಹೇಳಿದ 3 ಅಂತಲ್ಲ ಅಲ್ವಾ? ನಮ್ಮಪ್ಪ ಏನೋ ಹೇಳೋದಂತ ನಾನು ನಂಬೋದಲ್ಲ. ಅದೇ ಮೂರ್ಖತನ ಅನ್ನೋದು. ನಾನು ಹೇಳ್ತಿದ್ದೀನಿ ಯೇಸುವೇ ದೇವರು ನಂಬಿ ಅಂತ ಹೇಳಿದೀನಿ, ನೀವು ನಂಬಬೇಡಿ. ನೀವು ತಿಳ್ಕೊಳ್ಳಿ ಯಾರು ನಿಜವಾದ ದೇವರು ಅಂತ. ಆಮೇಲೆ ಈಗ ನಾನು ಹೇಳ್ತಿರೋದಕ್ಕೋಸ್ಕರ ನೀವು ನಂಬೇಡಿ. ನಾನು ಹೇಳ್ತಾನೆ ಇರ್ಬೇಕಾಗುತ್ತೆ ಜೀವನ ಪೂರ್ತಿ ನಿಮ್ಮನ್ನ ಯೇಸುವೇ ದೇವರು ನಂಬಿ ಅಂತಲ್ಲ. ಒಂದ್ಸಲಿ ನೀವು ತಿಳ್ಕೊಂಡ್ರೆ ಯೇಸುವೇ ದೇವರು ಅಂತ ನಾನೇ ಬಂದು ಹೇಳಿದ್ರು ನೀವು ಬಿಡಲ್ಲ ಯೇಸು. ಆಮೇಲೆ ಹಾಗಾಗಿ ಸರಿಯಾದ ಆರಾಧನೆ ಏನು ಅನ್ನೋದನ್ನ ನೀವು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಎಂಬುದಾಗಿ ಇಲ್ಲಿ
ತಪ್ಪಾದ ಮಾರ್ಗ ಇದೆ. ಇವರು ಲೋಕದವರು, ಲೋಕದ ಜನರು ಅನುಸರಿಸುವಂತ ಅಥವಾ ಬೇಡುವಂತ ತಪ್ಪಾದ ಆಶೀರ್ವಾದಗಳು. ಅವ್ರು ಏನಕ್ಕಾಗಿ ಈ ವಿಗ್ರಹಾರಾಧನೆ ಮಾಡ್ತಿದ್ದಾರೆ, ಏನನ್ನ ಬೇಡ್ಕೊಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಆಸ್ತಿ ಬೇಕು. ದೇವರ ಹತ್ರ ಆಸ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತಾರೆ, ಅಥವಾ ದೀರ್ಘಾಯುಷ್ಯಕ್ಕಾಗಿ ಬೇಡ್ಕೊಳ್ತಾರೆ, ಅಥವಾ ಒಳ್ಳೆ ಸ್ಥಾನಮಾನ ಸಿಗ್ಬೇಕಿಲ್ಲಿ ಅಂತ ಹೇಳಿ ಸ್ಥಾನ ಸಿಗಬೇಕು ಅಂತ ಅದಕ್ಕಾಗಿ ಅವ್ರು ಪೂಜೆ ಪುನಸ್ಕಾರ ಮಾಡ್ತಾರೆ. ಅಥವಾ ಇನ್ನೂ ನೋಡೋದಾದ್ರೆ ಗೌರವ, ಒಳ್ಳೆ ಗೌರವ ಸಿಗಬೇಕು ಅಂತಾನೋ, ಅಥವಾ ಅವರ ವಂಶಕ್ಕೋಸ್ಕರ ಅಂದರೆ ಮಕ್ಕಳಿಗೋಸ್ಕರ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರ್ತಾರೆ. ಅಂದರೆ ನಾನು ಹೇಳ್ತಿರೋದು ತಪ್ಪಾದ ಮಾರ್ಗ ಅಂತ. ಶಾಶ್ವತವಾದದ್ದು, ಅತಿ ಪ್ರಾಮುಖ್ಯವಾದಂಥ ಆಶೀರ್ವಾದಗಳಿರ್ಬೇಕಾದ್ರೆ ಸೈತಾನ ಏನ್ ಮಾಡ್ತಾ ಇದ್ದಾರೆ, ಈ ಲೋಕದ ವಿಷಯಗಳನ್ನ ಅತಿ ಪ್ರಾಮುಖ್ಯ ಅಂತ ಹೇಳ್ಬಿಟ್ಟು ಲೋಕದ ವಿಷಯಗಳ ಬಗ್ಗೆ ಜನರನ್ನ ನಡೆಸ್ತಾ ಇದ್ದಾರೆ. ಲೋಕದವರು ಹಿಂಬಾಲಿಸ್ತಿರುವಂಥದ್ದು. ಈಗ ಸರಿ, ಅವರಾದರೂ ಲೋಕದವರು. ನಾನು ಇಲ್ಲಿ ಮಾತಾಡ್ತಿರೋದು ವಿಶ್ವಾಸಿಗಳ ಬಗ್ಗೆ ನೋಡೋಣ. ವಿಶ್ವಾಸಿಗಳ ತಪ್ಪಾದ ಮಾರ್ಗ. ವಿಶ್ವಾಸಿಗಳು ಯಾವ್ದನ್ನು ಹುಡುಕ್ಬೇಕಾಗಿತ್ತು? ದೇವರನ್ನು ಹುಡುಕ್ಬೇಕಾಗಿತ್ತು. ಆದ್ರೆ ಇವತ್ತು ವಿಶ್ವಾಸಿಗಳು ಆದಿಕಾಂಡ 3ನೇ ಅಧ್ಯಾಯದಲ್ಲಿ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ, ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಇರುವಂತಹ ವಿಷಯಗಳನ್ನು ಹುಡುಕ್ತಾ ಇದ್ದಾರೆ. ತುಂಬಾ ವಿಷಯ ಇರೋದ್ರಿಂದ ಎಲ್ಲರೂ ಬೋರ್ಡ್ ಮೇಲೆ ಬರೆಯಕ್ಕಾಗಲ್ಲ, ತುಂಬಾ ಚಿಕ್ಕದಾಗಿ ಬರೀತಾ ಇದ್ದೀನಿ. ನಮ್ಮ ಒಂದು ಕರ್ನಾಟಕ ಮತ್ತೆ ಇಮ್ಮಾನ್ಯುಯಲ್ ವಾಟ್ಸಪ್ ಗ್ರೂಪಲ್ಲಿ ನಾನು ಇದನ್ನು ಹಾಕಿದ್ದೀನಿ. ನಾನು ಬರೆದಿರೋ ನೋಟ್ಸನ್ನ ನೀವು ಅದನ್ನು ನೋಡ್ಕೊಳ್ಬೇಕಾದ್ರೆ ಇನ್ನು ಬರ್ಕೋಬಹುದು. ಈ ವಿಶ್ವಾಸಿಗಳ ತಪ್ಪಾದ ಮಾರ್ಗ ಅಂದ್ರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಹೇಳೋದಿರುವಾಗ, ನಾನು ಲೋಕದಲ್ಲಿರುವಂತ ಜನರೆಲ್ಲರೂ ನಾನ್ ಚೆನ್ನಾಗಿದ್ರೆ ತಾನೆ, ಫಸ್ಟ್ ನಾನ್ ಚೆನ್ನಾಗಿರ್ಬೇಕು, ನನಗೆ ನಾನ್ ದೇವರಾಗಬೇಕು, ನನಗೆ ನಾನ್ ಹೀರೋ ಆಗ್ಬೇಕು, ನನಗೆ ನಾನ್ ಬಾಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇರುವಂಥದ್ದು. ಇದು ವಿಶ್ವಾಸಗಳಲ್ಲೂ ಇದೆ. ಇಲ್ಲಿ ಸ್ವಾಮಿ ಹೇಳಿರೋದು ನಾನ್ ಯಜಮಾನ ಆಗಿರ್ಬೇಕು ನಿಮ್ ಜೀವನದಲ್ಲಿ ಅಂತ. ಆಮೇಲೆ ನಾನ್ ಯಜಮಾನ ಆಗ್ಬೇಕು ಅಂತ. ಅದಕ್ಕೆ ಪೌಲ ಹೇಳ್ತಾನೆ, ನನ್ನನ್ನು ನಾನು ಸಿಲುಬೆಯಲ್ಲಿ ಹಾಕ್ಸ್ಕೊಂಡಿದ್ದೇನೆ, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕ್ಸ್ಕೊಂಡಿದ್ದೇನೆ, ಇನ್ಮೇಲೆ ಬದುಕೋದು ನಾನಲ್ಲ, ನನ್ನಲ್ಲಿ ಯಾರು ಬದುಕ್ತಾ ಇದ್ದಾರೆ? ಕ್ರಿಸ್ತನು ಬದುಕ್ತಾ ಇದ್ದಾನೆ ಅಂತ. ಅದು ನಿಜವಾದ ವಿಶ್ವಾಸಿಗಳ ಜೀವನ. ಕ್ರಿಸ್ತನೊಂದಿಗೆ ಸಿಲುಬೆ ಹಾಕಿಸ್ಕೊಂಡು ಕ್ರಿಸ್ತನಿಗಾಗಿ ಜೀವಿಸ್ಬೇಕಾಗಿರೋ ನಾವು. ನಾನಲ್ಲ, ಕ್ರಿಸ್ತನು ಬದುಕಬೇಕು. ಆದ್ರೆ ತುಂಬಾ ಜನ ಇನ್ನೂ ನಾನೇ ಬದುಕ್ತಾ ಇದ್ದೀನಿ. ನೀನು ನಿನ್ನ ಜೀವನಕ್ಕೆ ನೀನು ಯಜಮಾನಿ ಆಗಿರಬಾರ್ದು. ಎರಡನೇದಾಗಿ ನಾವು ನೋಡೋದಾದ್ರೆ ಶಾರೀರಿಕವಾದ ಆಶೀರ್ವಾದಗಳಿಗಾಗಿ ಜೀವಿಸ್ತಾ ಇದ್ದಾರೆ. ಏನ್ ತಿನ್ನೋಣ, ಏನ್ ಕುಡಿಯೋಣ, ನಾಳೆ ಸಾಯ್ತೀವಲ್ಲ ಅಂತ ಹೇಳ್ಬಿಟ್ಟು ವಿಶ್ವಾಸಿಗಳು ದೇವರಿಗಿಂತ, ದೇವರ ವಿಷಯಗಳಿಗಿಂತ ಲೋಕದ ವಿಷಯಗಳು, ಶಾರೀರಿಕವಾದ ವಿಷಯಗಳ ಹಿಂದೆ ಹೋಗ್ತಾ ಇದ್ದಾರೆ. ಮೂರನೇದಾಗಿ ನಾವು ನೋಡುವಾಗ ಅವರ ಒಂದು ಯಶಸ್ಸಿಗಾಗಿ ಬದುಕ್ತಾ ಇದ್ದಾರೆ. ನಾನೇನಾದ್ರೂ ಸಾಧನೆ ಮಾಡಬೇಕು ಈ ಲೋಕದಲ್ಲಿ, ನಾನೇನಾದ್ರೂ ಹೆಸರು ಮಾಡಬೇಕು. ನಾನು ಹೇಳ್ತಿರೋದು ಅವಿಶ್ವಾಸಿಗಳ ಬಗ್ಗೆ ಅಲ್ಲ, ಲೋಕದ ಜನರ ಬಗ್ಗೆ ಅಲ್ಲ. ಲೋಕದ ಜನರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಯಾವ ರೀತಿ ಜೀವನ ಮಾಡ್ಬೇಕು ಗೊತ್ತಿಲ್ಲ. ಅವ್ರಿಗೆ ಏನ್ ಗೊತ್ತೋ ಆ ರೀತಿ ಅವ್ರು ಜೀವನ ಮಾಡ್ತಾ ಇದ್ದಾರೆ. ನಾನೇನ್ ಮಾತಾಡ್ತಿರೋದು, ದೇವರನ್ನು ನಂಬಿರುವಂತಹ ಜನರು ಕೂಡ ನಾನು, ನನಗಾಗಿ, ನನ್ನ ಯಶಸ್ಸು, ನನ್ನ ಗುರಿ, ನನ್ನ ಉದ್ದೇಶ ಅಂತ ಓಡ್ತಾ ಇದ್ದಾರಲ್ಲ, ಸೈತಾನ ಅವ್ರನ್ನ ಎಷ್ಟು ಮಟ್ಟಕ್ಕೆ ದಾರಿ ತಪ್ಪಿಸ್ತಾನೆ ಅಂತ ಯೋಚನೆ ಮಾಡಿ ನೋಡಿ. ಮೂರನೇದಾಗಿ ನೀನು ನಾನು ದೇವರ ಆಶೀರ್ವಾದಗಳನ್ನ ಹಿಡ್ಕೋಬೇಕಾಗಿರೋದು. ಆಮೇಲೆ ಯಾವ ಆಶೀರ್ವಾದ? ದೇವರ ಆಶೀರ್ವಾದಗಳ ಹಿಂದೆ ನಾವು ಹೋಗ್ಬೇಕು. ಹಾಗಾದ್ರೆ ದೇವರ ಆಶೀರ್ವಾದಗಳು ಯಾವುದು ಅಂತ ಹೇಳಿದ್ರೆ, ಅವು ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಮೇಲಿನ ಲೋಕಕ್ಕೆ ಸಂಬಂಧಪಟ್ಟದ್ದು. ಮೇಲಣವುಗಳಿಂದ ಬರುವವುಗಳು, ಮೇಲಿಂದ ಬರುವಂತಹ ಆಶೀರ್ವಾದಗಳು. ಮತ್ತು ನೋಡೋದಾದ್ರೆ ದೇವರು ಕೊಡುವಂಥದ್ದು ಆತ್ಮಿಕ ಆಶೀರ್ವಾದಗಳು.
ಶಾರೀರಿಕವಾದವುಗಳಲ್ಲ, ಅವು ಆತ್ಮಿಕ ಆಶೀರ್ವಾದಗಳು. ಅವುಗಳು ಶಾರೀರಿಕವಾಗಿ ಈ ಲೋಕದಲ್ಲಿ ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ ಇಲ್ವ? ನಮ್ಗೇನ್ ಬೇಕು ಎಲ್ಲ ಈ ಲೋಕದಲ್ಲಿದೆ. ನಾವು ಹೋಗ್ಬೇಕು, ದುಡಿಬೇಕು, ಸಂಪಾದನೆ ಮಾಡ್ಕೋಬೇಕು, ನಮ್ಮ ಜೀವನಕ್ಕೆ ಏನ್ ಬೇಕು ಅದನ್ನ ನಾವು ತಗೋಬಹುದು. ಆದ್ರೆ ಆತ್ಮಿಕವಾದವುಗಳು, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಆಶೀರ್ವಾದಗಳು ದೇವರಿಂದ ಮಾತ್ರ ಸಿಗುವಂತವುಗಳಾಗಿದೆ. ಮತ್ತು ಇವುಗಳನ್ನ ಆತನು ಲೋಕ ಸುವಾರ್ಥೀಕರಣದ ಆಶೀರ್ವಾದ, ಲೋಕವನ್ನು ರಕ್ಷಿಸುವಂತ ಆಶೀರ್ವಾದ ಕೇವಲ ದೇವರ ಮಕ್ಕಳಿಗೆ ದೇವರು ಕೊಟ್ಟಿದ್ದಾರೆ. ಸೊ ನಿಜವಾದ ದೇವರ ಆಶೀರ್ವಾದಗಳು ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಮೇಲಿನ ಲೋಕದಿಂದ ಬರುವಂತವುಗಳು. ಅದು ಪರಿಶುದ್ಧಾತ್ಮನ ಬಲ ಆಗಿರ್ಬೋದು, ಅದು ನಮಗೆ ರಕ್ಷಣೆ ಆಗಿರ್ಬೋದು, ನಿತ್ಯ ಜೀವ ಆಗಿರ್ಬೋದು, ದೇವದೂತರ ಸಹಾಯ ಆಗಿರ್ಬೋದು, ನಮ್ಮ ಹೆಸರುಗಳು ಪರಲೋಕ ರಾಜ್ಯದಲ್ಲಿ ಬರೆಯಲ್ಪಟ್ಟಿರುವಂತದ್ದಾಗಿರ್ಬೋದು. ಆಮೇಲೆ ಎಲ್ಲವೂ ಕೂಡ ಇದು ಮೇಲೆ ಈ ಲೋಕದಲ್ಲಿ ಸಿಗದೇ ಇರುವಂತವುಗಳು. ಮತ್ತೆ ಆತ್ಮಿಕವಾದಂತಹ ಆಶೀರ್ವಾದಗಳು, ಆತ್ಮಿಕವಾಗಿರುವಂಥದ್ದು, ಕಣ್ಣಿಗೆ ಕಾಣದೇ ಇರುವಂತಹ ಆಶೀರ್ವಾದಗಳು ಎಂಬುದಾಗಿ, ಮತ್ತೆ ಲೋಕವನ್ನು ರಕ್ಷಿಸಲಿಕ್ಕೆ ದೇವರು ಕೊಡುವಂತ ಆಶೀರ್ವಾದಗಳು ಎಂಬುದಾಗಿ ನಾವು ನೋಡ್ತೇವೆ. ಯಾರೆಲ್ಲ ಈ ಒಂದು ದೇವರ ಆಶೀರ್ವಾದಗಳನ್ನು ಅರ್ಥ ಮಾಡ್ಕೊಂಡಿಲ್ವೋ ಅವರು 40 ವರ್ಷ ಅರಣ್ಯದ ಪ್ರಯಾಣದಲ್ಲೇ ಸತ್ತೋದ್ರು. ಆದರೆ ಯಾರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರು, ಆತ್ಮಿಕ ಬಲವನ್ನು ಹೊಂದಿಕೊಂಡು ಮುಂದೆ ಬಂದ್ರು, ಅವರು ದೇವರಿಗೋಸ್ಕರ ಸಾಕ್ಷಿಯಾಗಿ ಜೀವಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ದೇವರ ಆಶೀರ್ವಾದಗಳನ್ನ ಇನ್ನೂ ಆಳವಾಗಿ ನೋಡುವ. ಒಂದನೇದಾಗಿ ನಾವು ನೋಡೋದಾದ್ರೆ ಪರಿಪೂರ್ಣ ಯೋಜನೆ. ದೇವರ ಆಶೀರ್ವಾದಗಳು ಅನ್ನೋದು ದೇವರ ಸಂಪೂರ್ಣವಾದ ಯೋಜನೆ. ನಿನಗೂ ನನಗೂ ಸಂಪೂರ್ಣವಾಗಿ ಆತನು ರಕ್ಷಣೆ, ಈ ಒಂದು ಆಶೀರ್ವಾದ ಕೊಡಬೇಕು ಅನ್ನೋಂಥದ್ದು. 3 ವಿಷಯವನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಐಗುಪ್ತ ಸುವಾರ್ಥೀಕರಣ. ಎರಡನೇದಾಗಿ ನಾವು ನೋಡೋದಾದ್ರೆ ಅರಣ್ಯದ ಸುವಾರ್ಥೀಕರಣ. ಮೂರನೇದಾಗಿ ನಾವು ನೋಡೋದಾದ್ರೆ ಇಸ್ರಾಯೇಲ್. ದೇವರ ಪರಿಪೂರ್ಣ ಯೋಜನೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳು ಸಿಗುತ್ತೆ. ಆಮೇಲೆ ಅಂದ್ರೆ ದೇವರ ಆಸೆ ಏನು ಅನ್ನೋದು ನಾವು ಫಸ್ಟ್ ಅರ್ಥ ಮಾಡಿಕೊಂಡು ದೇವರ ಆಸೆಗೋಸ್ಕರ, ದೇವರ ಉದ್ದೇಶಕ್ಕೋಸ್ಕರ ನೀನು ನಾನು ನಡೆಯುವಾಗ, ಜೀವಿಸುವಾಗ ದೇವರು ಸಕಲ ಆಶೀರ್ವಾದಗಳನ್ನ ನಮಗೆ ಕೊಡ್ತಾರೆ. ಇಲ್ಲಿ ಮೋಶೆ ಆ ಒಂದು ದೇವರ ಯೋಜನೆಯನ್ನು ಅರ್ಥ ಮಾಡ್ಕೊಂಡಿದ್ದ. ದೇವರ ಆಲೋಚನೆ ಅಥವಾ ದೇವರ ಆಸೆ ಏನಾಗಿತ್ತು ಅಂದ್ರೆ ಐಗುಪ್ತವನ್ನ ರಕ್ಷಣೆ ಮಾಡುವಂಥದ್ದು, ಅರಣ್ಯದಲ್ಲಿ ಬರ್ತಾ ಇದ್ದಂತ ಇಸ್ರಾಯೇಲರನ್ನ, ಅರಣ್ಯದಲ್ಲಿ ಪ್ರಯಾಣ ಮಾಡ್ತಿದ್ದಂತ ಜನರನ್ನ ಸುವಾರ್ಥೀಕರಣಗೊಳಿಸುವಂಥದ್ದು, ಮತ್ತೆ ಇಸ್ರಾಯೇಲರ ಸುವಾರ್ಥೀಕರಣಗೊಳಿಸೋದು. ಅರಣ್ಯದ ಮಾರ್ಗದಲ್ಲಿ ಬರುವಾಗ 40 ವರ್ಷಗಳು ಎಷ್ಟೋ ದೇಶಗಳನ್ನು ಅವ್ರು ಸಂಧಿಸಿದ್ರು, ಎಷ್ಟೋ ದೇಶಗಳ ಮೂಲಕ ಅವರು ಹಾದು ಬಂದರು. ಹಾಗಾಗಿ ಅವರು ಕೂಡ ಯೆಹೋವನು ಎಷ್ಟು ದೊಡ್ಡ ದೇವರು ಎಂಬುದಾಗಿ ಅವ್ರು ಅರ್ಥ ಮಾಡಿಕೊಂಡ್ರು. ಆಮೇಲೆ ಸೊ ದೇವರ ಯೋಜನೆ ಏನಂದ್ರೆ ಜನರಿಗೆ ನಾನೇ ದೇವರು ಅಂತ ತಿಳಿಸಬೇಕು ಅನ್ನುವಂಥದ್ದು. ಈಗ ಮೋಶೆನ ಮೊದಲು ದೇವರ ಆಶೀರ್ವಾದ ಮಾಡಿದ್ರು ಅಂದ್ರೆ ಅದಕ್ಕೆ ಕಾರಣ ಏನು? ಮೋಶೆ ದೇವರ ಚಿತ್ತವನ್ನ ಅರ್ಥ ಮಾಡ್ಕೊಂಡಿದ್ದ. ಎಲ್ಲೋ ಕುರಿ ಮೇಯಿಸ್ಕೊಂಡಿದ್ದಂತಹ ಮೋಶೆಯನ್ನ ದೇವರು ಕರೆದು ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾರಂದ್ರೆ ಏನಕ್ಕೆ ಕೊಟ್ಟರು? ಅವನು ದೇವರ ಚಿತ್ತವನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೋಸ್ಕರ. ಆಮೇಲೆ ನೀನು ನಾನು ದೇವರ ಆಸೆಯನ್ನು ನಾವು ಅರ್ಥ ಮಾಡಿಕೊಂಡು ದೇವರಿಗೋಸ್ಕರ ಜೀವಿಸುವಾಗ ಖಂಡಿತವಾಗ್ಲೂ ದೇವರು ಸಕಲ ಆಶೀರ್ವಾದಗಳನ್ನ ಕೊಡ್ತಾರೆ. ಈಗ ಮುಂದಿನ ವಾರ 34ನೇ ಅಧ್ಯಾಯದಿಂದ ನಾನು ಕೊನೆಯದಾಗಿ ಒಂದು ಮೋಶೆಗೆ ಇದ್ದಂತ 5 ಬಲಗಳ ಬಗ್ಗೆ ಮಾತಾಡ್ತೀನಿ.
ಸೊ ಅವಾಗ ನಮ್ಗೆ ಅರ್ಥ ಆಗುತ್ತೆ ಅವುಗಳ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದಾಗಿ. ಸೊ ಇದು ಮನುಷ್ಯರ ಆಲೋಚನೆ ಅಲ್ಲ. ಐಗುಪ್ತ ಅರಣ್ಯ ಇಸ್ರಾಯೇಲರಿಗೆ ಸುವಾರ್ತೆ ತಲುಪಿಸಿ ಈ ತಪ್ಪಾದ ಲೋಕದ ಜನರು ಯಾವುದರ ಹಿಂದೆ ಹೋಗ್ತಾ ಇದ್ದಾರೆ ಅವುಗಳನ್ನೆಲ್ಲ ತೆಗೆದು ಹಾಕಿ ದೇವರನ್ನ ನಾವು ತಿಳ್ಕೋಬೇಕು, ದೇವರ ಮೇಲಿನ ಆಶೀರ್ವಾದಗಳನ್ನು ಹೊಂದ್ಕೋಬೇಕು ಅನ್ನೋದು ಇದು ದೇವರ ಆಸೆ ಆಗುತ್ತೆ ವಿನಃ ಇದು ಮನುಷ್ಯರ ಆಲೋಚನೆ ಅಲ್ಲ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಇದು ವೈಯಕ್ತಿಕ ಆಶೀರ್ವಾದ ಎಂಬುದಾಗಿ. ಏನಿದು ವೈಯಕ್ತಿಕ ಆಶೀರ್ವಾದ ಎಂಬುದಾಗಿ ನಾವು ನೋಡುವಾಗ, ಈಗ ಧರ್ಮೋಪದೇಶಗಳ 33ನೇ ಅಧ್ಯಾಯದಲ್ಲಿ 1ರಿಂದನೂ ಕೂಡ ನಾವು ಪೂರ್ತಿ ಅಧ್ಯಾಯವನ್ನು ಓದುವಾಗ ಎಷ್ಟಿದೆ ಅಂತ ಹೇಳಿದ್ರೆ, ಎಷ್ಟು ಕುಲಗಳಿದೆ ಇಸ್ರಾಯೇಲಲ್ಲಿ? ಎಷ್ಟಿದೆ ಕೇಳಿಸ್ಕೊಂಡ್ರ ಎಲ್ಲರೂ? ಎಷ್ಟು ಕುಲಗಳಿವೆ? ಎಲ್ಲರೂ ಬಾಯ್ಬಿಟ್ಟು ಹೇಳ್ಬೇಕು ಕೇಳುವಾಗ. 12 ಕುಲಗಳಿವೆ. ಅದನ್ನೇ ಇಲ್ಲಿ ನಾವು ನೋಡ್ತಿರೋದು ವೈಯಕ್ತಿಕ ಆಶೀರ್ವಾದ. ಇದನ್ನ ನಾವು ನೋಡಿದ್ದೇನು, ಎಲ್ಲರಿಗೂ ಐಗುಪ್ತ ಜನರಿಗಾಗಿ ಇಸ್ರಾಯೇಲರಿಗಾಗಿ ಎಲ್ಲರಿಗೂ ಸ್ವಾರ್ಥ ತಲುಪಬೇಕು ಅನ್ನುವಂಥದ್ದು. ಆದರೆ ಈ ವೈಯಕ್ತಿಕ ಆಶೀರ್ವಾದ ನಾವು ನೋಡ್ತಾ ಇರುವಂಥದ್ದು ಈ ಅಧ್ಯಾಯಗಳಲ್ಲಿ ನೋಡುವಾಗ ಒಂದೊಂದು ಕುಲವನ್ನ ಹೆಸರಿಸಿ 6ನೇ ವಚನದಲ್ಲಿ ನೋಡುವಾಗ ಯಾಕೋಬನ ಮಕ್ಕಳು ಬಂದು 12 ಜನ, 12 ಗಂಡು ಮಕ್ಕಳು, 12 ಗಂಡು ಮಕ್ಕಳು 12 ಕುಲಗಳಾಗಿ ಮಾರ್ಪಟ್ಟರು. ಅರ್ಥ ಆಗ್ತಿದ್ಯಾ? ನಮ್ಮ ಸಭೆಯಲ್ಲಿ ವಾಕ್ಯಗಳನ್ನ ಬೋಧನೆ ಮಾಡುವಾಗ ಅದನ್ನು ಗ್ರಹಿಸಬೇಕು, ಅದನ್ನು ಹಾಗೆ ಮನಸ್ಸಲ್ಲಿ ಇಟ್ಕೋಬೇಕು, ಮರಿಬಾರ್ದು. ಸೊ ಯಾಕೋಬನಿಗೆ 12 ಮಂದಿ ಗಂಡು ಮಕ್ಕಳಿದ್ರು. ಆ 12 ಮಂದಿ ಗಂಡು ಮಕ್ಕಳೇ 12 ಕುಲಗಳಾಗಿ ಮಾರ್ಪಟ್ಟಿದ್ದು. ಐಗುಪ್ತ ದೇಶಕ್ಕೆ ಹೋದಾಗ ಅವರು 12 ಮಂದಿ ಮದುವೆ ಆಗಿ ಒಂದು 70 ಜನ ಟೋಟಲ್ ಅವರು ಐಗುಪ್ತ ದೇಶಕ್ಕೆ ಹೋಗಿದ್ದು. ಅಲ್ಲಿ ಎಷ್ಟು ವರ್ಷ ಆಯ್ತು ಐಗುಪ್ತದಲ್ಲಿ ಅವರು? ನೆನಪಿದೆಯಾ? ಎಷ್ಟು ವರ್ಷ? ಇಲ್ಲ, ಅರಣ್ಯದಲ್ಲಿ ಪ್ರಯಾಣ ಮಾಡಿದ್ದು 40 ವರ್ಷ. ಐಗುಪ್ತದಲ್ಲಿ ಇದ್ದಿದ್ದು ಎಷ್ಟು ವರ್ಷ? 400 ವರ್ಷ. ಎಷ್ಟು? 400 ವರ್ಷಗಳಿದ್ದು 400 ವರ್ಷದಲ್ಲಿ ಈ ಒಂದೊಂದು ಕುಲ ಅಂದ್ರೆ ಏನು ಗಂಡ ಹೆಂಡತಿ ಕುಟುಂಬವಾಗಿ ಹೋಗಿದ್ರು ಅವರು ಒಂದು ದೊಡ್ಡ ಕುಲಗಳಾಗಿ ಬಂದ್ರು. ಆಮೇಲೆ ಲಕ್ಷಾಂತರ ಜನ ಒಂದು ಕುಲ. ಈಗ ನನ್ನ ಹೆಂಡತಿ ಹೋಗಿದ್ದೀವಿ ಅಂದ್ರೆ ನಮ್ಮ ಮೂಲಕ ನಮ್ಮದೇ ಆದಂತಹ ಒಂದು ಕುಲವಾಗಿತ್ತು. ಆ ಕುಲಕ್ಕೆ ನನ್ನ ಹೆಸರೇ ಇಡ್ತಾ ಇದ್ರು. ಈಗ 6ನೇ ವಚನದಲ್ಲಿ ನೋಡುವಾಗ ರೂಬೇಲ್ ಕುಲದ ವಿಷಯದಲ್ಲಿ ಹೇಳಿದ್ದೇನೆಂದರೆ ಅಂತ ಇದೆ. ಏನಂತ ಇದೆ? ರೂಬೇಲ್ ಕುಲದ ವಿಷಯದಲ್ಲಿ. 7ನೇ ವಚನದಲ್ಲಿ ನೋಡುವಾಗ ಯಹೂದ ಕುಲದ ವಿಷಯದಲ್ಲಿ ಹೀಗಂದರು ಎಂಬುದಾಗಿ. ಇದರ ಅರ್ಥ ಏನು? ಒಂದೊಂದು ಕುಲಕ್ಕೂ ವೈಯಕ್ತಿಕವಾಗಿ ದೇವರು ಆಶೀರ್ವಾದ ಮಾಡಿದ್ರು. ಆಮೇಲೆ ಈಗ ಸಭೆಯಾಗಿ ನಮ್ಮನ್ನ ದೇವರು ಆಶೀರ್ವಾದ ಮಾಡೋದು ಒಂದು ಕಡೆ ಇದ್ರೆ, ನಿನ್ನ ಜೀವನದಲ್ಲಿ ನಿನಗೇನು ಅವಶ್ಯಕತೆ ಇದೆ, ನಿನ್ನ ಜೀವನದಲ್ಲಿ ನಿನ್ನ ಪರಿಸ್ಥಿತಿಗಳೇನಿದೆ ಅದು ತಕ್ಕಂತೆ ಕೂಡ ದೇವರು ನಿನ್ನನ್ನು ಆಶೀರ್ವಾದ ಮಾಡೋದಾಗಿದೆ. ಆಮೇಲೆ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗಿದೆ. ಇದು ನಾವು ನೋಡುವಾಗ ಎಲ್ಲ ಇಸ್ರಾಯೇಲರನ್ನ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲ ಇಸ್ರಾಯೇಲರನ್ನ ದೇವರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎರಡನೇದಾಗಿ ನಾವು ನೋಡೋದಾದ್ರೆ ಒಂದೊಂದು ಕುಲಕ್ಕೆ ದೇವರು ಆಶೀರ್ವಾದ ಮಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಕೂಡ ದೇವರು ಆಶೀರ್ವಾದ ಮಾಡ್ತಾರೆ. ಇಡೀ ಇಸ್ರಾಯೇಲ್ ದೇಶವನ್ನ ಕುರಿತು ದೇವರು ಆಶೀರ್ವಾದ ಮಾಡಿರೋದನ್ನ ನಾವು ನೋಡ್ಬೋದು. ಇಲ್ಲಿ ಮೇಲೆ ನಾವು ನೋಡುವಾಗ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರ ಅಧಿಪತಿಗಳು ಕುಲಗಳವರೊಡನೆ ಒಟ್ಟಾಗಿ ಕೂಡಿದಾಗ ಯೆಹೋವನು ತಾನೇ ಯೆಶುರೂನಿನಲ್ಲಿ ಅರಸನಾದನು ಎಂಬುದಾಗಿ. ಅಂದ್ರೆ 1ನೇ ವಚನದಿಂದ 5ನೇ ವಚನ ತನಕ ನಾವು ನೋಡಿದ್ರೆ ಇಡೀ ಇಸ್ರಾಯೇಲನ್ನ ಒಟ್ಟಿಗೆ ಆಶೀರ್ವಾದ ಮಾಡಿರೋದು ದೇವರು. ಧರ್ಮಶಾಸ್ತ್ರವನ್ನು ಕೊಟ್ಟರು ಎಂಬುದಾಗಿ ನಾವು 2ನೇ ವಚನದಲ್ಲಿ ನಾವು ನೋಡ್ಬೋದು. ಅಲ್ಲೇನಂತ ಇದೆ ಅಂದ್ರೆ, ಲಕ್ಷಾಂತರ ಪರಿಶುದ್ಧ ದೂತರ ಮಧ್ಯದಿಂದ ಅವರಿಗೋಸ್ಕರ ದಯ ಮಾಡಿದನು, ಆತನ ಬಲಪಾರ್ಶ್ವದಲ್ಲಿ ಅಗ್ನಿ ಸದೃಶ್ಯವಾದ ಧರ್ಮಶಾಸ್ತ್ರವಿತ್ತು ಎಂಬುದಾಗಿ. ಧರ್ಮಶಾಸ್ತ್ರ ಯಾರು ಕೊಟ್ಟಿದ್ದು? ಧರ್ಮಶಾಸ್ತ್ರ ಯಾರಿಗೋಸ್ಕರ ಕೊಟ್ಟಿದ್ದು?
ಒಂದು ಕುಲ ಕೊಟ್ರ? ಇಲ್ಲ, ಇಡೀ ಇಸ್ರಾಯೇಲ್ ಜನರಿಗೆ ಕೊಟ್ರು. ಸೀನಾಯಿ ಬೆಟ್ಟದಲ್ಲಿ ದೇವರು ಇಳಿದು ಬರುವಾಗ ಲಕ್ಷಾಂತರ ದೇವದೂತರನ್ನೇ ಇಳಿದು ಬಂದರು ಎಂಬುದಾಗಿ ಇದೆ. ಅದು ಯಾರಿಗೋಸ್ಕರ? ಒಂದು ಕುಲಕ್ಕೋಸ್ಕರ ಅಲ್ಲ, ಇಡೀ ಇಸ್ರಾಯೇಲ್ ಜನರಿಗೋಸ್ಕರ. ಆಮೇಲೆ ಸೊ ನಾನೇನ್ ಹೇಳಕ್ಕೆ ಬಯಸ್ತಿದ್ದೀನಿ ಅಂದ್ರೆ, ದೇವರು ಇಡೀ ಇಸ್ರಾಯೇಲ್ ಜನರಿಗೆ ಆಶೀರ್ವಾದ ಮಾಡಿದ್ದುಂಟು. ಒಂದೊಂದು ಕುಲಕ್ಕೂ ಒಂದೊಂದು ವಿಶೇಷವಾದ ಆಶೀರ್ವಾದಗಳನ್ನ ಕೊಟ್ಟಿರೋದಿದೆ. ಒಬ್ಬೊಬ್ಬರಿಗೂ ದೇವರು ಒಂದೊಂದು ಆಶೀರ್ವಾದ ಕೊಟ್ಟಿರೋದಿದೆ. ಆಮೇಲೆ ಸೊ ನಿನ್ನ ಜೀವನದಲ್ಲಿ ದೇವರ ಒಂದು ಬಲ ಏನು, ದೇವರು ನಿನ್ನ ಜೀವನದಲ್ಲಿ ಕೊಟ್ಟಂತ ಆಶೀರ್ವಾದಗಳೇನು ಎಂಬುದಾಗಿ ನಾವು ಪ್ರಾರ್ಥನೆ ಮೂಲಕ ತಿಳ್ಕೋಬೇಕಾಗಿದೆ. ಹಲ್ಲೆಲೂಯಾ. ಈ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ದೇವರು ಇರುವಾಗ ಆತನು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸುವನಾಗಿದ್ದಾನೆ. ಮೋಶೆ ಹೇಗೆ ಇಸ್ರಾಯೇಲರನ್ನ ಆಶೀರ್ವದಿಸಿದ್ರು, ಈ ದಿನ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಕೂಡ ಸಕಲ ಆಶೀರ್ವಾದಗಳನ್ನ ಪಡ್ಕೊಳ್ಳುವವರಾಗಿದ್ದೇವೆ ಎಂಬುದಾಗಿ. ಆಮೇಲೆ ಕೊನೆಯದಾಗಿ ಮೂರನೇದಾಗಿ ನಾವು ನೋಡುವಾಗ, ಮೊದಲನೇ ನಾವು ನೋಡಿದ್ವಿ ಪರಿಪೂರ್ಣ ಯೋಜನೆಯ ಆಶೀರ್ವಾದ, ಎರಡನೇದಾಗಿ ನಾವು ನೋಡ್ತಾ ಇರೋದು ವೈಯಕ್ತಿಕ ಆಶೀರ್ವಾದ. ಈಗ ಮೂರನೇದಾಗಿ ಶಾಶ್ವತವಾದ ಆಶೀರ್ವಾದಗಳು ಎಂಬುದಾಗಿ. ಏನು ಆ ಶಾಶ್ವತವಾದ ಆಶೀರ್ವಾದಗಳು? ಎಂದಿಗೂ ಮಾರ್ಪಡದೇ ಇರುವಂತ ಆಶೀರ್ವಾದ ಏನಂತ ಹೇಳಿದ್ರೆ ಸಿಂಹಾಸನದ ಆಶೀರ್ವಾದ. ಆಮೇಲೆ ಏನು ಸಿಂಹಾಸನದ ಆಶೀರ್ವಾದ ಅಂದ್ರೆ, ದೇವರು ಸಿಂಹಾಸನ ರೂಢನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ ಅಲ್ವಾ? ಹೌದಲ್ವಾ? ಬೈಬಲಲ್ಲಿ ನೀವು ಓದುವಾಗ ದೇವರು ಆತನ ಸಿಂಹಾಸನದಲ್ಲಿ ಕೂತಿದ್ದಾನೆ ಎಂಬುದಾಗಿ. ಈಗ ಆ ದೇವರು ಯಾರ ಹೃದಯಗಳಲ್ಲಿ ಬಂದಿದ್ದಾರೆ? ನಮ್ಮ ಹೃದಯಗಳಲ್ಲಿ ಬಂದಿದ್ದಾರೆ. ಆಮೇಲೆ ನಮ್ಮ ಹೃದಯವನ್ನೇ ಆತನ ಸಿಂಹಾಸನವನ್ನಾಗಿ ಮಾಡಿಕೊಂಡಿದ್ದಾರೆ. ಯೆಶಾಯ ಗ್ರಂಥದಲ್ಲಿ 66ನೇ 1ನೇ ವಚನ ನೋಡುವಾಗ ದೇವರು ಹೇಳ್ತಾರೆ, ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ. ನೀನು ನನಗೋಸ್ಕರ ಎಂಥ ಮನೆಯನ್ನ ಕಟ್ತೀಯ ಎಂಬುದಾಗಿ ಹೇಳ್ತಾ ಇರೋದು. ನಾವು ಕಟ್ಟಿರುವಂತ ಈ ಚರ್ಚಲ್ಲಿ ದೇವರು ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆತನು ಇರ್ಬೇಕಂತ ಆಸೆ ಪಡ್ತಿರೋದು ನಮ್ಮ ಹೃದಯದಲ್ಲಿ. ಆಮೇಲೆ ನಮ್ಮ ಹೃದಯವೆಂಬ ಸಿಂಹಾಸನದಲ್ಲಿ. ಸೊ ನಿನ್ನ ಜೀವಿತವನ್ನ, ನಿನ್ನ ಹೃದಯವನ್ನ ಆತನ ಸಿಂಹಾಸನವನ್ನಾಗಿ, ಆತನು ವಾಸ ಮಾಡುವಂತ ಆಲಯವನ್ನಾಗಿ ಮಾರ್ಪಡಿಸಿಕೊಂಡಿದ್ದಾನೆ. ಇದು ಶಾಶ್ವತವಾದ ಒಂದು ಆಶೀರ್ವಾದ, ಎಂದಿಗೂ ಮಾರ್ಪಡದೇ ಇರುವಂತಹ ಆಶೀರ್ವಾದ. ಸೈತಾನನ ಗುಲಾಮರಾಗಿದ್ದ ನಾವು, ಪಾಪ ಶಾಪಗಳಲ್ಲಿ ಗುಲಾಮರಾಗಿದ್ದ ನಾವು, ಅಂಧಕಾರದಲ್ಲಿ ಮೂಢನಂಬಿಕೆಗಳಲ್ಲಿದ್ದಂತ ನಮ್ಮನ್ನ ದೇವರು ಬೆಳಕಲ್ಲಿ ಕರೆಸಿ ಇವತ್ತು ನಿನ್ನ ಜೀವಿತವನ್ನೇ ಆತನ ನಿವಾಸ ಸ್ಥಾನ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದೆಷ್ಟು ಶ್ರೇಷ್ಠವಾದ ಆಶೀರ್ವಾದ. ಅರ್ಥ ಆಗ್ತಿದೆ ಹೇಳ್ತಿರೋದು? ದೇವರ ವಾಕ್ಯ ಹೇಳುತ್ತೆ, ಮುತ್ತುಗಳಿದಾವಲ್ಲ, ಮುತ್ತುಗಳನ್ನ ಹಂದಿಗಳ ಮುಂದೆ ಹಾಕಬೇಡಿ ಅಂತ ಬೈಬಲಲ್ಲಿ ಇರೋ ವಚನ ಓದಿರ ಶಕ್ಯವಾಗಿ. ಏನಂತ? ಮುತ್ತುಗಳನ್ನ ಹಂದಿಗಳ ಮುಂದೆ ಹಾಕಬಾರ್ದು. ಏನಾದ್ರು ಅರ್ಥ? ಏನಾದ್ರು ಅರ್ಥ ಹೇಳಿ? ಅದರ ಬೆಲೆ ಗೊತ್ತಿರೋರಿಗೆ ನಾವೆಷ್ಟು ಹೇಳಿದ್ರೆ ಏನು ಪ್ರಯೋಜನ? ಈಗ ಮುತ್ತಿನ ಬೆಲೆ ಗೊತ್ತಿಲ್ಲ ಅಂದ್ರೆ ನೀನ್ ತಗೊಂಡೋಗ ಹಂದಿ ಮುಂದೆ ಹಾಕಿದ್ರು ಕೂಡ ಅದಕ್ಕೆ ಏನ್ ಪ್ರಯೋಜನ ಹೇಳಿ? ಅದಕ್ಕೇನಾದ್ರು ಹಲ್ಸೋಗಿರೋ ಊಟ ಕೊಟ್ರೆ ಸಾಕು, ಪಾಪ ಖುಷಿಯಾಗಿ ತಿನ್ನುತ್ತೆ. ನೀನು ಮುತ್ತು ತಗೊಂಡು ಅದೇನು ಮಾಡುತ್ತೆ? ಹಾಗೇನೆ ಸಭೆಯಲ್ಲಿ ದೇವರ ಮಕ್ಕಳು ಕೂಡ ಇರ್ತಾರೆ. ಅವರಿಗೆ ಮುತ್ತಿನಂತೆ ಇರುವಂತಹ ಅಮೂಲ್ಯವಾದಂತಹ ವಿಷಯಗಳನ್ನು ನಾವು ಹೇಳುವಾಗ ಅವರಿಗೆ ಅಲ್ವಾ ಅದು ರುಚಿ ಗೊತ್ತಿರಲ್ಲ, ಏನೋ ಹೇಳ್ತಾರೆ ಪಾಶ್. ಆದ್ರೆ ಅದು ರುಚಿ ಗೊತ್ತಿದ್ದಾಗ, ಅದರ ಅಮೂಲ್ಯ ಗೊತ್ತಿದ್ದಾಗ ಅದನ್ನ ಬಾಚ್ಕೊಳ್ತೀವಿ. ಆಮೇಲೆ ಹಲ್ಲೆಲೂಯಾ. ಅದನ್ನ ಬಾಚ್ಕೊಳ್ತೀವಿ, ಹಿಡ್ಕೊಳ್ತೀವಿ. ಎಸ್, ಇದು ನಂದು ಅಲ್ವಾ? ಸೀಟ್ ಇಟ್ಕೊಳ್ಳುವಾಗ ಬಸ್ಸಲ್ಲಿ ಎಲ್ಲಾದ್ರೂ ಹೋಗುವಾಗ ಯಾರಿಗೆ ಎಷ್ಟು ಸಿಗುತ್ತೋ ಅಷ್ಟು, ಯಾರು ಫಸ್ಟ್ ಹೋದ್ರೆ ಅವರು ಬಾಚ್ಕೊಳ್ಳಿ ಅಂತ ಹೇಳುವಾಗ ಹೆಂಗೆ ಕಚ್ಚಾಡ್ತೀವಲ್ಲ, ಇದು ನಂದು ಇದು ನಂದು ಅಂತ. ಯಾಕಂದ್ರೆ ಅದ್ರ ಬೆಲೆ ನಿನಗೆ ಗೊತ್ತು. ಆದ್ರೆ ಇದ್ರ ಬೆಲೆ ನಿನಗೆ ಗೊತ್ತಿದೆಯಾ? ದೇವರ ಸಿಂಹಾಸನ. ಆಮೇಲೆ ದೇವರು ನಮ್ಮೊಳಗೆ ಇದ್ದಾನೆ. ಪವಿತ್ರ ಆತ್ಮನ ವಾಸಸ್ಥಾನವಾಗಿ ನಾವಿದ್ದೀವಿ. ದೇವರು ನಮಗೆ ಸ್ತೋತ್ರವಾಗಲಿ. ಬರೀ ಈ ಒಂದು ಸಮೀಪ ದೃಷ್ಟಿ ದೂರದೃಷ್ಟಿ ಅಂತಾರೆ, ಕೇಳಿದ್ದೀರಾ? ಸಮೀಪ ದೃಷ್ಟಿ ಅಂದ್ರೆ ಕೆಲವರಿಗೆ ಹತ್ರದ ಮಾತ್ರ ಕಾಣಿಸುತ್ತೆ, ದೂರದ ಕಾಣಿಸಲ್ಲ. ದೂರದೃಷ್ಟಿ ಅಂದ್ರೆ
ಕೆಲವರಿಗೆ ದೂರ ಇದ್ರೆ ಕಾಣಿಸುತ್ತೆ, ಹತ್ರ ಇದ್ರೆ ಕಾಣಿಸಲ್ಲ. ನನಗೂ ಅದು ಫಸ್ಟ್ ಪ್ರೈಸ್ ಬೈಬಲ್ ಕಾಲೇಜಲ್ಲಿ ಇದ್ದಾಗ ಗೊತ್ತಾಗಿದ್ದು. ಕೆಲವರು ಹಿಂಗ್ ಓದ್ತಿರ್ತಾರೆ, ಇಷ್ಟು ದೂರ ಇಟ್ಟು ಯಾಕೆ ಹಿಂಗ್ ಓದ್ತಾರೆ ಅಂತ ಹೇಳಿದ್ರೆ ದೂರ ಇದ್ರೆ ಕಾಣುತ್ತಂತ ಅವರಿಗೆ. ಕೆಲವರು ಹಿಂಗ ಹತ್ರ ಇಟ್ಕೊಂಡು ಹೋಗ್ತಿರ್ತಾರಲ್ವಾ, ನೋಡಿರ್ಬೋದಲ್ವಾ ನೀವು. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕಂತಾನೆ ಈಗ ಸ್ಪೆಕ್ಸ್ ಹಾಕೊಂತಾರೆ. ಸ್ಪೆಕ್ಸ್ ಹಾಕೊಂಡ್ರೆ ದೂರದ್ದು ಹತ್ರದ್ದೆಲ್ಲ ಓದ್ಬೋದು ಅಂತ ಹೇಳಿ. ನೀನು ನಾನು ಸಮೀಪ ದೃಷ್ಟಿಯುಳ್ಳವರಾಗಿರಬಾರ್ದು. ಅಂದ್ರೆ ಇವತ್ತು ಈಗಿನ ಜೀವನ ಹೇಗಿದೆ, ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲ ಇದೆಯಾ, ನಾಳೆ ಯಾರಿರ್ಬೇಕು, ನಾಳೆ ನಿನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾಳೆ ಬಗ್ಗೆ ನೀನು ಜೀವಿಸಿಲ್ಲ ಅಂದ್ರೆ, ನಾಳೆ ಚಿಂತೆ ನಿನಗಿಲ್ಲ ಅಂದ್ರೆ, ಭವಿಷ್ಯದ ಚಿಂತೆ ನಿನಗಿಲ್ಲ ಅಂತ ಹೇಳಿದ್ರೆ, ಶಾಶ್ವತವಾದದ್ದು ಯಾವುದು ಅನ್ನೋದ್ರ ಚಿಂತೆ ನಿನಗಿಲ್ಲ ಅಂತ ಹೇಳಿದ್ರೆ, ನಾವು ಪ್ರಾಣಿಗಳಾಗಿ ಬದುಕಿ ಪ್ರಾಣಿಗಳಾಗಿ ಸಾಯ್ಬೇಕಾಗುತ್ತೆ ಲೋಕದಲ್ಲಿ. ಅಂತ್ಯದಲ್ಲಿ ನಾವು ನರಕದಲ್ಲಿ ಹೋಗ್ಬೇಕಾಗುತ್ತೆ. ಅತಿ ಪ್ರಾಮುಖ್ಯವಾದದನ್ನ ನೀವು ಹಿಡ್ಕೋಬೇಕಂತ ನಾನು ಹೇಳ್ತಾ ಇರೋದು. ನಿಜವಾದ ಆಶೀರ್ವಾದವನ್ನ ಹಿಡ್ಕೊಳ್ಳಿ. ಇಸ್ರಾಯೇಲರು ದೇವರ ಆಶೀರ್ವಾದಗಳನ್ನ ಬಿಟ್ಟು ಅವರು ನಾಶವಾಗಿದ್ರು. ಇಸ್ರಾಯೇಲಿಗೆ ಕಷ್ಟಗಳು ಬಂದಿದ್ದು, ಇಸ್ರಾಯೇಲರಿಗೆ ದೇವರ ಮಕ್ಕಳಿಗೆ ಸಮಸ್ಯೆಗಳು ಬಂದಿದ್ದು. ನಾನು ಹೇಳಿದ್ನಲ್ಲ, ವಿಶ್ವಾಸಿಗಳಾಗಿ ಅವ್ರು ಇಟ್ಕೊಂಡಿದ್ದು ತಪ್ಪಾದ ವಿಷಯಗಳನ್ನ, ಅದಕ್ಕೋಸ್ಕರನೇ ಅವ್ರ ಜೀವನದಲ್ಲಿ ಕಷ್ಟ ಸಮಸ್ಯೆಗಳು ಬಂತು. ಸೈತಾನನ ಅವ್ರ ಜೀವನದಲ್ಲಿ ಅನೇಕ ನಾಶಗಳನ್ನ ತಂದು, ಶಾಪಗಳನ್ನ ತಂದು ಅವರು ಅವ್ರ ಮಕ್ಕಳು ನಾಶವಾದರು. ನೀನು ದೇವರ ಸಿಂಹಾಸನವನ್ನು ಹಿಡ್ಕೋಬೇಕೆಂಬುದಾಗಿ ನೋಡ್ತೇವೆ. ಆಗ ಈ ದೇವರ ಸಿಂಹಾಸನವನ್ನು ಹಿಡ್ಕೊಂಡ್ರೆ ಸಮಯ ಮತ್ತು ಸ್ಥಳವನ್ನ ಮೀರುವ ಆಶೀರ್ವಾದಗಳು ನಿನಗೆ ಸಿಗುತ್ತೆ. ಸಮಯ ಸ್ಥಳವನ್ನು ಮೀರುವಂತ ಆಶೀರ್ವಾದ ಅಂದ್ರೆ ನೀನು ಮಾಡಕ್ಕಾಗದೇ ಇರೋದನ್ನ ದೇವರು ನಿನ್ನ ಜೀವನದಲ್ಲಿ ಅನುಗ್ರಹಿಸ್ತಾರೆ. ಅಲ್ಲೂಯ. ನಿನ್ನ ಜೀವನದಲ್ಲಿ ನೀನು ಯಾವ್ದನ್ನ ಹೊಂದ್ಕೊಳಕ್ಕಾಗಲ್ಲೋ, ನನ್ನ ಜೀವನದಲ್ಲಿ ನಾನು ಏನು ಸಾಧನೆ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ತೀಯೋ ಅದನ್ನ ದೇವರು ನಿನ್ನ ಜೀವನದಲ್ಲಿ ಅನುಗ್ರಹಿಸ್ತಾರೆ ಎಂಬುದಾಗಿ ನಾವು ನೋಡ್ತಾ ಇರ್ತೀವಿ. ಮತ್ತೆ ಇದರಲ್ಲಿ ಕೊನೆಯದಾಗಿ ನಾವು ನೋಡುವಾಗ ದೇವರು ಹೇಳ್ತಾರೆ ನೀನು ಬೆಳಕಾಗಿದೆಯಾ ಎಂಬುದಾಗಿ. ಆಮೇಲೆ 237ಕ್ಕೆ ಬೆಳಕಾಗಿದೆಯಾ. ಇಲ್ಲಿ ನಾವು ನೋಡ್ತಿರೋದು 237 ಅಂದ್ರೆ ಲೋಕ. ನಾನು ನೀನು ಲೋಕಕ್ಕೆ ಬೆಳಕಾಗಿದ್ದೇವೆ. ಆಮೇಲೆ ಯೇಸು ಸ್ವಾಮಿನೇ ಹೇಳಿದ್ದಾರೆ ನೀನು ಈ ಲೋಕಕ್ಕೆ ಬೆಳಕಾಗಿದ್ದೀಯಾ. ನಾವು ಒಂದಾನೊಂದು ದಿನ ಕತ್ತಲೆಯಲ್ಲಿದ್ದೀವಿ. ಈಗಲೂ ಎಷ್ಟೋ ಜನ ಇನ್ನೂ ಕತ್ತಲೆಯಲ್ಲಿದ್ದಾರೆ. ಲೋಕದವರು ಸತ್ಯ ಗೊತ್ತಿದ್ದವರು ಕತ್ತಲೆಯಲ್ಲಿದ್ರೆ ನನಗೇನು ದುಃಖ ಆಗಲ್ಲ, ಬೇಜಾರಾಗಲ್ಲ. ಸತ್ಯ ತಿಳ್ಕೊಂಡಿರೋರು ಕತ್ತಲೆಯಲ್ಲಿದ್ರೆ, ಸುವಾರ್ಥ ತಿಳ್ಕೊಂಡಿರೋರೇ ಇನ್ನೂ ಕತ್ತಲೆಯಲ್ಲಿದ್ರೆ ಅದು ತಾನೇ ಬೇಸರ ಆಗುತ್ತೆ. ವಾರ ವಾರ ದೇವರ ವಾಕ್ಯ ಕೇಳ್ಕೊಂಡು ಇನ್ನೂ ಕತ್ತಲೆಯಲ್ಲಿದ್ರೆ ಹೇಗೆ? ಅವ್ರು ಹೋಗ್ತಿರೋ ದಾರಿ ತಪ್ಪು ಅಂತ ಗೊತ್ತಿದ್ದು ಆ ದಾರಿಯ ಹೋಗ್ತಾ ಇದ್ದಾರೆ ಅಂದ್ರೆ ಹೇಗೆ? ಅದಕ್ಕೇನೆ ಮೋಸ ಹೋಗ್ಬೇಡಿ. ಸೈತಾನನು ಗರ್ಜಿಸೋ ಸಿಂಹದ ಉಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇದ್ದಾನೆ. ನೀನ್ ಸಂತೋಷವಾಗಿ ಇರೋದು ಸೈತಾನಿಗೆ ಇಷ್ಟ ಇಲ್ಲ. ನಿನ್ನ ಕುಟುಂಬ ಸಂತೋಷವಾಗಿರೋದು ಸೈತಾನಿಗೆ ಇಷ್ಟ ಇಲ್ಲ. ನೀನು ನಿನ್ನ ಕುಟುಂಬ ದೇವರಲ್ಲಿ ಇರೋದು ಸೈತಾನಿಗೆ ಇಷ್ಟ ಇಲ್ಲ. ಸೈತಾನಿಗೆ ಆಸೆ ಏನು ಗೊತ್ತಾ? ನಿನ್ನನ್ನು ಕದಿಬೇಕು. ಏನಾದ್ರೂ ಮಾಡಿ ನೀನು ಸೇವೆಗೆ ಸಭೆಗೆ ಹೋಗದೆ ಹಾಗೆ ಕದಿಬೇಕು, ನಿನ್ನನ್ನು ಕುಯ್ಬೇಕು, ನಿನ್ನನ್ನು ಹಾಳು ಮಾಡಬೇಕು. ಇದು ಸೈತಾನ ಆಸೆ. ದೇವರ ಆಸೆ ಏನು ಗೊತ್ತಾ? ತನ್ನ ಪ್ರಾಣವನ್ನು ಕೊಟ್ಟಾದ್ರೂ ನಿನ್ನನ್ನು ರಕ್ಷಿಸ್ಕೋಬೇಕು. ಆಮೇಲೆ ತನ್ನ ಪ್ರಾಣವನ್ನು ಕೊಟ್ಟಾದ್ರು. ಅದಕ್ಕೇನೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿಕೊಂಡಿದ್ದಾರೆ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಆಮೇಲೆ ನಾವು ಯಾರ ಕುರಿಗಳು? ಯಾರ ಕುರಿ? ನೀವೇ ಹೇಳಿ, ನೀವು ಯಾರ ಕುರಿ? ದೇವ್ರ ಕುರಿನ ಸೈತಾನ ಕುರಿ? ಹಾಗಾದ್ರೆ ಯಾರ ಮಾತು ಕೇಳಬೇಕು? ದೇವ್ರು ಹೇಳಿ, ಯಾರ ಮಾತು ಕೇಳ್ತೀರಿ? ನಮ್ಮ ಯಾರ ಮಾತು ಕೇಳ್ತೀರಿ? ಯಾಕೆ? ಯಾರು ನಿನ್ನ ಕುರುಬ? ನಿನ್ನ ಕುರುಬ ಯಾರು ಅಂದ್ರೆ ಬೈಬಲ್ ಅಲ್ಲಿ ಯೋಹಾನ ಸುವಾರ್ತೆ 15ರಲ್ಲಿ ಇಬ್ಬರು ಕುರುಬರ ಬಗ್ಗೆ ಬರೆಯಲ್ಪಟ್ಟಿದ್ದಾರೆ. ಒಬ್ಬ ಕಳ್ಳ ಕುರುಬ, ಇನ್ನೊಬ್ಬ ಒಳ್ಳೆ ಕುರುಬ. ಒಬ್ಬ ಕಳ್ಳ ಕುರುಬ, ಇನ್ನೊಬ್ಬ ಒಳ್ಳೆ ಕುರುಬ. ನಾವು ತುಂಬಾ ಸಲ ಯಾರ ಸ್ವರ ಕೇಳ್ತೀವಿ? ಕಳ್ಳ ಕುರುಬನ ಸ್ವರ ಕೇಳ್ತೀವಿ. ಯಾವ್ದಾದ್ರು ಕಳ್ಳ ಕುರುಬನ ಸ್ವರ ತುಂಬಾ ಚೆನ್ನಾಗಿದೆ ಅಲ್ವಾ? ಈಗ ಯುಗಾದಿ ಹಬ್ಬ ಬರ್ತಾ ಇದೆ. ಕೋಳಿ ಹಿಡಿಯೋದನ್ನ ನೀವು ನೋಡಿದೀವಿ. ಎಷ್ಟು ಪ್ರೀತಿ ತೋರಿಸ್ತಾರಲ್ವ? ಆ ಕೋಳಿ ಪಾಪ ಮಾರೋಗುತ್ತೆ.
ಅಪ್ಪ ಏನಿವತ್ತು ನಮ್ಮ ಯಜಮಾನಿ ತುಂಬಾ ಪ್ರೀತಿ ಮಾಡಿ ಕರೀತಾರಲ್ಲ, ಯಾವತ್ತೂ ಇರೋದು ಅದಕ್ಕೆ ಗೊತ್ತಿರಲ್ಲ ಏನು ಕರೀತಾ ಇರೋದು. ಒಂದ್ಸಲಿ ನಾವು ಬಲವಂತವಾಗಿ ಹಿಡಿಯಕ್ಕೆ ಶುರು ಮಾಡಿದ್ರೆ ಅದು ಓಡೋಕೆ ಶುರು ಮಾಡಿ. ಯಾಕಂತ ಹೇಳಿದ್ರೆ ಲೋಕದಲ್ಲಿ ಸೈತಾನ ಏನ್ ಮಾಡ್ತಿದ್ದಾನೆ, ಕುರಿಯ ಹಾಗೆ ವೇಷ ಹಾಕೊಂಡು ದೇವರ ಮಕ್ಕಳನ್ನ ನಾಶದ ಮಾರ್ಗದ ಕಡೆಗೆ ನಡೆಸ್ತಾ ಇದ್ದಾರೆ. ಕುರಿಗಳು ಹೇಗಂದ್ರೆ, ಒಂದು ಕುರಿ ಮುಂದೆ ಹೋದ್ರೆ ಸಾಕು, ಎಲ್ಲ ಕುರಿಗಳು ಹಿಂದೆ ಹೋಗ್ತಾ ಇರುತ್ತಲ್ವಾ. ಆ ಮರಿಗಳು ಆ ಥರ ಅಲ್ಲ, ಮರಿಗಳು ಬಂದು ಇಷ್ಟಕ್ಕೆ ಒಂದೊಂದು ಕಡೆ ಹೋಗ್ತಾ ಇರುತ್ತೆ ಬೇಕಾದ್ರೆ. ಆದ್ರೆ ಕುರಿಗಳು ಯಾವಾಗಲೂ ಗುಂಪಾಗಿರುತ್ತೆ. ಫಸ್ಟ್ ಕುರಿ ಯಾವ ಕಡೆ ಹೋಗುತ್ತೋ ಎಲ್ಲ ಆ ಕಡೆನೆ, ದಾರಿ ಇಲ್ಲೇ ಇರ್ಲಿ ಅದು ಗುಂಡಿ ಬೀಳಕ್ ಹೋದ್ರು ಇವು ಹೋಗ್ತಾ ಇರ್ತೀವಿ ತಲೆ ತಗಸ್ಕೊಂಡು ಸುಮ್ಮನೆ. ಈಗ ತೋಳ ಬಂದ್ರೆ ತೋಳನ ಹಿಂಬಾಲಿಸಲ್ಲ, ಕುರಿಗಳು ಹೆದರ್ಕೊಂಡು ಓಡುತ್ತೆ. ಅದಕ್ಕೆ ಸೈತಾನ ಏನ್ ಮಾಡಿದ್ದಾನೆ, ವೇಷ ಹಾಕೊಂಡು ಬಂದಿದ್ದಾನೆ ಕುರಿ ಹಾಗೆ. ಅವನ ಮಾತುಗಳು, ಅವನ ಕ್ರಿಯೆಗಳು ಎಲ್ಲ ಒಂಥರ ಜನರನ್ನ, ಓ ಹೌದಲ್ವಾ, ಇದು ನಮ್ದಲ್ವಾ, ನಮ್ ಜಾತಿದಲ್ವಾ, ನಮ್ ಧರ್ಮದಲ್ವಾ, ಇದು ನಮ್ಮ ಒಳ್ಳೇದಲ್ವಾ ಹೇಳ್ತಿರೋದು ಅಂತ ಹೇಳಿ ನಾವೇ ಮೋಸ ಹೋಗ್ಬೇಕು ಅವರ ಬೋಧನೆಗಳಿಂದ, ಕೊನೆಗೆ ನಾಶನವಾಗಬೇಕು. ಸೊ ಸೈತಾನನು ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾನೆ 237 ದೇಶಗಳನ್ನ ನಾಶ ಮಾಡಬೇಕೆಂಬುದಾಗಿ. ಇವತ್ತು ನೀನು ನಾನು ದೇವರಿಗೋಸ್ಕರ ಎಚ್ಚರಗೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ನಮ್ಮವರು ರಾಹಬಳ ಹಾಗೆ ನಾವು ಎಚ್ಚರಗೊಂಡಿಲ್ಲ ಅಂದ್ರೆ ಯೆರಿಕೋ ಪಟ್ಟಣ ಯಾವ ರೀತಿ ನಾಶವಾಯಿತೋ ಆ ರೀತಿ ನಮ್ಮ ಕುಟುಂಬ ನಾಶವಾಗುತ್ತದೆ. ರಾಹಬಳು ಅವಳು ಸೂಳೆಯಾಗಿದ್ರು ಕೂಡ ಸತ್ಯವನ್ನು ಅರ್ಥ ಮಾಡಿಕೊಂಡು ದೇವ್ರನ್ನ ಹಿಡ್ಕೊಳ್ತು, ರಕ್ಷಣೆ ಹೊಂದ್ಕೊಂತು. ಅವಳು ಮಾತ್ರ ಅಲ್ಲ, ಅವ್ರ ಕುಟುಂಬಗಳನ್ನೆಲ್ಲ ರಕ್ಷಣೆ ಹೊಂದ್ಕೊಂಡು ಅವರು ಯೆರೂಸಲೇಮ್ ಇಸ್ರಾಯೇಲಲ್ಲಿ ಬಂದು ವಾಸ ಮಾಡೋದು, ಯೆರಿಕೋ ಪಟ್ಟಣ ಅಂದ್ಬಿಟ್ಟು. ನಾವು ಎಚ್ಚರಗೊಂಡಿಲ್ಲ ಅಂದ್ರೆ ದೇವರ ಬಗ್ಗೆ, ದೇವರ ವಿಷಯಗಳಲ್ಲಿ ಆ ರಾಹಬಳು ದೇವರ ಬೆಳಕಾಗಿತ್ತು. ಅವಳ ಕುಟುಂಬಕ್ಕೆ, ಅವಳ ಜೀವನಕ್ಕೆ ಅವಳು ಬೆಳಕಾಗಿತ್ತು, ಅವಳ ಕುಟುಂಬಕ್ಕೆ ಅವಳು ಬೆಳಕಾಗಿ ಮಾರ್ಪಟ್ಟಳು. ಆಮೇಲೆ ನೀನು ನಾನು ಬೆಳಕಾಗಿಲ್ಲ ಅಂದ್ರೆ ಫಸ್ಟ್ ನಮ್ಮನ್ನ ಬೆಳಕು, ಯೇಸು ಕ್ರಿಸ್ತನ ಬೆಳಕು ನಮ್ಮಲ್ಲಿ ಇರ್ಬೇಕು. ನಾನು ಹೇಳಿದ್ನಲ್ಲ ಆಗ್ಲೇ, ಸಿಂಹಾಸನದ ಆಶೀರ್ವಾದ ಕ್ರಿಸ್ತ ನಮ್ಮಲ್ಲಿರುವಾಗ ನಾವು ಬೆಳಕಾಗಿರ್ತೀವಿ. ಅದಾದ್ಮೇಲೆ ನಾವು ನಮ್ಮ ಕುಟುಂಬಕ್ಕೆ ಬೆಳಕಾಗಿರ್ಬೇಕು, ಕತ್ತಲೆ ಆಗಿರಬಾರ್ದು. ನಿನ್ನ ಕುಟುಂಬಕ್ಕೆ ಏನಾಗಿದೆ ನಿನಗೆ ಗೊತ್ತು. ಕತ್ತಲೆ ಅಂದ್ರೆ ಏನು ಅಲ್ವಾ, ಕಾಟ ಕೊಡೋದು, ಹಿಂಸೆ ಕೊಡೋದು, ಸಂಪಾದನೆ ಮಾಡೋದೆಲ್ಲ ಹಾಳು ಮಾಡ್ಕೊಂಡು ಕುಟುಂಬದಲ್ಲಿ ಮಕ್ಕಳಿಗೆ, ಹೆಂಡತಿಗೆ, ಕುಟುಂಬದಲ್ಲಿ ಏನ್ ಬೇಕು ನೋಡದೆ ನೀನು ಅಲ್ಲೆಲ್ಲ ಕಷ್ಟಪಟ್ಟು ತಗೊಂಡೋಗಿ ಅದನ್ನ ಬೇರೆ ವ್ಯರ್ಥವಾಗಿ ಖರ್ಚು ಮಾಡುವಂತ. ಹಣ ಕತ್ತಲೆಗೆ ಸಂಬಂಧಪಟ್ಟಿರುತ್ತೆ, ನಮ್ಮ ಬದುಕುಗಳು ಕತ್ತಲೆಗೆ ಸಂಬಂಧಪಟ್ಟಿರುತ್ತೆ, ನಮ್ಮ ಮಾತುಗಳು ಕತ್ತಲೆಗೆ ಸಂಬಂಧಪಟ್ಟಿರುತ್ತೆ. ಕುಟುಂಬದಲ್ಲಿ ಜಗಳ ಆಗ್ತಿದೆ ಅಂದ್ರೆ ಕತ್ತಲೆಗೆ ಸಂಬಂಧಪಟ್ಟ. ಸೈತಾನನು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಜಾಸ್ತಿ ಮಾಡಬೇಕು ಅಂತಾನೆ ನೋಡ್ತಾನೆ. ಮತ್ತಿನ್ಯಾವಾಗ ನಾವು ಲೋಕಕ್ಕೆ ಬೇಕಾಗಿರ್ತೀವಿ. ಎಚ್ಚರ ವಹಿಸಿ ನಾವು ದೇವರ ಆಶೀರ್ವಾದದೊಳಗಡೆ ಇರೋಣ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯದಾಗಿ ನಾವು ನೋಡುವಾಗ ಮುಕ್ತಾಯದಲ್ಲಿ ಇಲ್ಲಿ ದೇವರು ಹೇಳಿರುವಂತಹ ವಿಷಯಗಳನ್ನ ನೋಡುವಾಗ ದೇವದರ್ಶನ ಗುಡಾರದ ಬಗ್ಗೆ ಮಾತಾಡಿದ್ದಾರೆ. ದೇವದರ್ಶನ ಡೇರೆ ಬಗ್ಗೆ ಮಾತಾಡಿದ್ದಾರೆ. ಮತ್ತೆ ಡೇರೆಗಳ ಬಗ್ಗೆ ಇದೆ. 4ನೇದಾಗಿ ದೇವಾಲಯ ಇದೆ. 5ನೇದಾಗಿ ಸಭೆ ಇದೆ. ನಮ್ಗೆ ದೇವರು ಕೊಟ್ಟಂತ ಒಂದು ಆಶೀರ್ವಾದ ಇದೆ. ಬೈಬಲ್ ಇರುವಂತದ್ದು ದೇವ ದರ್ಶನ ಗುಡಾರ ಅಂದ್ರೆ ದೇವರು ಸಕಲ ಮಹಿಮೆಯಿಂದ ಇಳಿದು ಬಂದಂತ ಒಂದು ಸ್ಥಳ. ಆಮೇಲೆ ದೇವದರ್ಶನ ಬೇರೆ ಅಂತ ಹೇಳಿದ್ರೆ ಅದು ಅತಿ ಪ್ರಾಮುಖ್ಯವಾದ ಸಭಾ ಹಿರಿಯರನ್ನೆಲ್ಲ ಕೂಡಿಸಿ ಮೋಶೆ ಏನು ದೇವರಿಂದ ವಾಕ್ಯ ಕೇಳಿದ್ದಾರೆ ಅದನ್ನ ಅತಿ ಪ್ರಾಮುಖ್ಯವಾದ ಹಿರಿಯರಿಗೆ ಕೊಡ್ತಿದ್ದಂತಹ ಆ ಒಂದು ಸುವಾರ್ತೆನ ಸಾರ್ತಿದ್ದಂತಹ ಸ್ಥಳ, ಹೆಚ್ಚಿನ ಕೃಪೆಯನ್ನು ಹೊಂದಿಕೊಳ್ತಿದ್ದಂತಹ ಸ್ಥಳ ದೇವದರ್ಶನ ಡೇರೆ. ಆ ದೇವದರ್ಶನದ ಡೇರೆಯೊಳಗೆ, ಗುಡಾರದೊಳಗೆ ಅವ್ರು ಏನು ದೇವರ ಕೃಪೆಯನ್ನು ಹೊಂದ್ಕೊಂಡಿರ್ತಾರೆ, ದೇವರ ವಾಕ್ಯವನ್ನು ಹೊಂದ್ಕೊಂಡಿರ್ತಾರೆ, ಅದನ್ನ ಹೋಗಿ ಡೇರೆಗಳಂದ್ರೆ ಏನು, ಅರಣ್ಯದಲ್ಲಿ ಇದ್ದಿದ್ದು ಡೇರೆಗಳೇ, ಗುಡಾರಗಳು ಹಾಕೊಂಡೇ ಜೀವನ ಮಾಡ್ತಾ ಇದ್ದಿದ್ದು ಹಳೆ ಕಾಲದಲ್ಲಿ. ಹಾಗೆ ಅವರು ಏನು ಸುವಾರ್ತೆನ ಕೇಳಿರ್ತಾರೆ, ದೇವರ ವಾಕ್ಯವನ್ನು ಕೇಳಿರ್ತಾರೆ, ಅವರವರ ಮನೆಗೆ ಹೋಗಿ
ಅದನ್ನು ಅವರು ಸಾರಬೇಕಾಗಿತ್ತು. ಆಮೇಲೆ ಅರ್ಥ ಆಗ್ತಿದ್ಯಾ? ಇಲ್ಲಿ ದೇವದರ್ಶನ ಗುಡಾರ ಅಂದ್ರೆ ಮೋಶೆ ದೇವರಿಂದ ಕೃಪೆಯನ್ನು ಹೊಂದ್ಕೊಳ್ತಿದ್ದ, ದೇವರ ವಾಕ್ಯವನ್ನು ಹೊಂದ್ಕೊಳ್ತಿದ್ದ. ಅದನ್ನ ದೇವದರ್ಶನದ ಡೇರೆ ಅಂದ್ರೆ ಸಭಾ ಹಿರಿಯರ ಜೊತೆಗೆ ಆ ಮನೆಯ ಯಜಮಾನರ ಜೊತೆಗೆ ಸುವಾರ್ತೆಯನ್ನು ಹಂಚ್ಕೊಳ್ತಿದ್ರು. ಅದನ್ನ ತಗೊಂಡೋಗಿ ಆ ಮನೆ ಯಜಮಾನರು ಅವರ ಮನೆಗಳಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ರು, ದೇವರ ಬೆಳಕನ್ನು ಪ್ರಕಾಶಿಸ್ತಾ ಇದ್ರು. ಅದಾದ್ಮೇಲೆ ದಾವೀದನ ಕಾಲದಲ್ಲಿ ದೇವಾಲಯವನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ದೇವಾಲಯ ಕಟ್ಟೋದನ್ನ ನಾವು ನೋಡ್ತೀವಿ. ಆ ದೇವಾಲಯದ ಮೂಲಕ ದೇವರ ಕಾರ್ಯಗಳು, ದೇವರ ಆಶೀರ್ವಾದಗಳು ಇಸ್ರಾಯೇಲರಿಗೆ ಸಿಗ್ತಾ ಇತ್ತು. ಈಗ ನಿನಗೂ ನನಗೂ ಸಭೆ, ಇದು ನಮ್ಮ ಸಭೆ. ಆಮೇಲೆ ಈ ಸಭೆ ಮೂಲಕ, ಚರ್ಚ್ ಮೂಲಕ ದೇವರು ನಿನ್ನನ್ನು ಆಶೀರ್ವದಿಸಬೇಕಂತ ಇದ್ದಾರೆ. ಆಮೇಲೆ ಹಾಗಾಗಿ ನೀನು, ನಿನ್ನ ಕುಟುಂಬ, ಈ ಸಭೆ ಒಂದೇ ಮನಸ್ಸುಳ್ಳವರಾಗಿ ನಾವಿರುವಾಗ, ಇಸ್ರಾಯೇಲರೆಲ್ಲರೂ ಕೂಡ 12 ಕುಲಗಳು ಬೇರೆ ಬೇರೆ ಆಗಿದ್ರು ಕೂಡ ಇಸ್ರಾಯೇಲ್ ಆಗಿ ಒಂದು ದೇಶವಾಗಿ ಅವರು ಇದ್ದಿದ್ರಿಂದ ಇಡೀ ಪ್ರಪಂಚದಲ್ಲಿ ಅವರು ದೊಡ್ಡ ಬದಲಾವಣೆನ ತರ್ತಾ ಇದ್ರು. ಯಾವಾಗೆಲ್ಲ ಅವರು ದೇವರ ವಾಕ್ಯಕ್ಕೆ ಒಳಗಾದ್ರು, ದೇವರ ಒಡಂಬಡಿಕೆ ಹಿಡ್ಕೊಂಡ್ರು, ಪ್ರಪಂಚದಲ್ಲಿ ಅವರು ದೊಡ್ಡ ಬದಲಾವಣೆನ ತಂದರು. ಆಮೇಲೆ ನೀನು, ನಿನ್ನ ಕುಟುಂಬ ಸಭೆಯಾಗಿ ನಾವು ಒಟ್ಟಾಗಿ ಬಂದು ದೇವರನ್ನು ಹಿಡ್ಕೊಳ್ಳುವಾಗ ದೇವರ ದೊಡ್ಡ ಕಾರ್ಯಗಳು ನಡೆಯುತ್ತೆ. ಆಮೇಲೆ ಹಾಗಾಗಿ ಇಲ್ಲಿರುವಂತ ನಾವಾಗ್ಲಿ, ಯೂಟ್ಯೂಬ್ ಅಲ್ಲಿ ಕೇಳ್ತಿರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು, ಸರಿಯಾದ ಆಶೀರ್ವಾದಗಳು ನಾವು ಹಿಡ್ಕೊಳ್ಳೋಣ. ಲೋಕಾನುಸಾರದ ಆಶೀರ್ವಾದಗಳಲ್ಲ. ಇದೆಲ್ಲ ಏನು ಆಸ್ತಿಗೋಸ್ಕರ ಜನ ದೇವರ ಹತ್ರ ಬೇಡ್ತಿದ್ದಾರೆ, ದೀರ್ಘಾಯುಷ ಬೇಕು ನನಗೆ ಅಂತ. ಸುವಾರ್ತೆ ಇಲ್ಲದೆ, ರಕ್ಷಣೆ ಇಲ್ಲದೆ ನೀನು ಎಷ್ಟು ವರ್ಷ ಬದುಕಿದ್ರೆ ಏನ್ ಪ್ರಯೋಜನ? ಅರ್ಥ ಆಗ್ತಿದೆಯಲ್ವಾ? ಈ ಭೂಮಿಯಲ್ಲಿ ನೀನು 1000 ವರ್ಷ ಬದುಕಬಹುದು, ಅದಾದ ನಂತರ ಕೂಡ ನೀನು ಸಾಯಲೇಬೇಕು. ಸತ್ತ ಮೇಲೆ ನೀನು ಅನ್ಕೋಕ್ ಹೋದ್ರು ಈ ಭೂಲೋಕದಲ್ಲಿ ನೀನು ಎಷ್ಟು ವರ್ಷ ಬದುಕಿದ್ರೆ ಏನು ಪ್ರಯೋಜನ? ನೀನು ಬದುಕು ಒಂದು ದಿನ ಆದ್ರೂ ಕೂಡ ನಾವೇನಾಗಿರ್ಬೇಕು? ದೇವರ ಆಶೀರ್ವಾದಕ್ಕೊಳಗಾಗಿರ್ಬೇಕು. ಆಮೇಲೆ ಶಾಶ್ವತವಾದ ದೇವರ ಆಶೀರ್ವಾದಕ್ಕೊಳಗಾಗಿರ್ಬೇಕೇ ವಿನಃ ಲೋಕಾನುಸಾರವಾದದ್ದಲ್ಲ. ಹಾಗಾಗಿ ಇಲ್ಲಿರುವಂತ ಎಲ್ಲ ದೇವರ ಮಕ್ಕಳು ಸರಿಯಾದ ದೇವರ ಆಶೀರ್ವಾದಗಳನ್ನು ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನನ್ನ ಬಲವಾಗಿ ನಾವು ಹಿಡ್ಕೊಳ್ಳೋಣ, ಕ್ರಿಸ್ತನಿಗೆ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ನಿಮ್ಮ ಪಾದದಲ್ಲಿ ಬರ್ತಾ ಇದ್ದೇವೆ ಸ್ವಾಮಿ. ಈ ವಾಕ್ಯದ ಮೂಲಕ ನಮ್ಮೆಲ್ಲರ ಸಂಗಡ ಮಾತನಾಡಲಿಕ್ಕಾಗಿ ಸ್ತೋತ್ರ. ಕೇಳಿರುವಂತ ಒಂದೊಂದು ವಾಕ್ಯಗಳು ಕೂಡ ನಮ್ಮ ಹೃದಯದಲ್ಲಿ ಮುದ್ರೆಯಾಗಲಿಕ್ಕಂತಾನೆ. ಲೋಕದ ಜನರ ಹಾಗೆ ಅಪ್ಪ ದೇವರ ವಿಶ್ವಾಸಿಗಳು ಕೂಡ ಅನೇಕರು ಮಾರ್ಗ ತಪ್ಪಿ ಅಪ್ಪ ನಾನು ನನ್ನದು ನನಗಾಗಿ ಅನ್ನೋದ್ರ ಹಿಂದೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಅಂತ ಸ್ವಭಾವಗಳಿದ್ರೆ ಇವತ್ತೇ ಯೇಸುವಿನ ನಾಮದಲ್ಲಿ ಬೇರು ಸಮೇತ ಕಿತ್ತಾಗಬೇಕಾಗಿ ಲೋಕದ ಆಶೀರ್ವಾದಗಳನ್ನ ನಾವು ಬಲವಾಗಿ ಇಟ್ಕೊಳ್ಳುವಂತೆ, ಶಾಶ್ವತವಾದ ಆಶೀರ್ವಾದಗಳನ್ನ ಬಲವಾಗಿ ಇಟ್ಕೊಂಡು ಅಪ್ಪ ಲೋಕಕ್ಕೆ ಬೆಳಕಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಪ್ರಾರ್ಥಿಸ್ತೇವೆ ತಂದೆ ದೇವರೇ. ಆಮೆನ್.